ವೀಕ್ಷಕರೇ ನಮಸ್ಕಾರ. ಇಂದಿನ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಪ್ರತಿದಿನದಂತೆ ಇವತ್ತು ಕೂಡ ನಾವು ಒಂದು ವಿಷಯನ ತಗೊಂಡು ತಜ್ಞ ವೈದ್ಯರ ಜೊತೆಗೆ ಮಾತಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ವಿಷಯ ಬಂದು ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಕೆಲವು ವಿಷಯಗಳು. ಒಂದು ನಿದ್ದೆ, ಮತ್ತೊಂದು ತೂಕ, ವ್ಯಾಯಾಮ. ಈ ಮೂರೂ ವಿಷಯಗಳು ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯಾದಂತಹ ಪರಿಣಾಮವನ್ನ ಉಂಟು ಮಾಡ್ತಾ ಇದ್ದಾವೆ, ಅವು ಕಡಿಮೆ ಆದ್ರೆ ಏನಾಗತ್ತೆ, ಹೆಚ್ಚಾದ್ರೆ ಏನಾಗತ್ತೆ, ಈ ಎಲ್ಲದರ ಕುರಿತು ನಾವು ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಂಡು ಬರೋಣ. ನಮಗೆ ಈ ವಿಷಯಗಳ ಕುರಿತು ಮಾಹಿತಿಯನ್ನ ನೀಡೋದಕ್ಕೆ ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ರಾಜೀವ್ ಎಜಿ ಅವರು ಇದ್ದಾರೆ. ಅವರನ್ನ ಮಾತಾಡಿಸಿ ಈ ವಿಷಯದ ಕುರಿತು ಮಾಹಿತಿಯನ್ನ ತಿಳ್ಕೊಂಡು ಬರೋಣ. ಬನ್ನಿ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರಮ್ಮ. ಇವತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ. ಸರ್, ನಾವಿವತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಕೆಲವೊಂದು ವಿಷಯಗಳ ಕುರಿತು ಚರ್ಚೆ ಮಾಡೋಣ. ಅದರಲ್ಲಿ ಮುಖ್ಯವಾಗಿ ತೂಕ, ನಿದ್ದೆ, ವ್ಯಾಯಾಮ, ಈ ಮೂರು ಆಸ್ಪೆಕ್ಟ್ಸ್ ಏನಿದಾವೆ ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಒಂದು ಇನ್ಫ್ಲೂಯೆನ್ಸ್ ಅನ್ನ ಮಾಡುತ್ತೆ ಅನ್ನೋದ್ರ ಕುರಿತು ಚರ್ಚೆ ಮಾಡೋಣ. ಅದರಲ್ಲಿ ಮೊದಲಿಗೆ ತೂಕ ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅನ್ನೋದ್ರ ಕುರಿತು ತಿಳಿಸ್ಕೊಡ್ತೀರಾ? ನೋಡಿ, ತೂಕ ಅನ್ನೋದು ಹುಟ್ಟಿದ ಮಗುವಿನಿಂದ ಶುರು ಆಗ್ತದೆ. ಹುಟ್ಟಿದ ಮಗು ಕೂಡ ಕೆಲವೊಂದ್ಸತಿ ಒಬೀಸ್ ಅಂತಾನೆ ಕರಿತೀವಿ, ಓವರ್ ವೇಟ್ ಅಂತಾನೆ ಕರಿತೀವಿ, ಅಥವಾ ಅಂಡರ್ ವೇಟ್ ಅಂತಾನೆ ಕರಿತೀವಿ. ಸೊ ಕಳೆದ ಎಪಿಸೋಡ್ನಲ್ಲಿ ನಾನು ತಿಳಿಸಿದ ಹಾಗೆ ಒಂದು ಪರಿಮಿತಿ ಅಂತ ಇರ್ತದೆ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಅಂತ. ಅಲ್ಲಿ ತನಕ ಅದು ನಾರ್ಮಲ್ ರೇಂಜ್, ಅದ್ರೊಳಗಡೆ ಇತ್ತು ಅಂತಂದ್ರೆ ಪರ್ಮಿಸಿಬಲ್ ಲಿಮಿಟ್ಸ್ ಅಲ್ಲಿ ಇತ್ತು ಅಂದ್ರೆ ಅದು ಆರೋಗ್ಯಕರವಾದಂಥದ್ದು. ಕೆಳಕ್ಕಿತ್ತು ಅಂದ್ರೆ ಮಾಲ್ ನ್ಯೂಟ್ರಿಷನ್, ಮೇಲಿತ್ತು ಅಂದ್ರೆ ಒಬೆಸಿಟಿ ಅಂತ ಅನ್ನೋದು ನೇರವಾಗಿ ಒಬೆಸಿಟಿ ಅಂತಾನೆ ಕನ್ಸಿಡರ್ ಮಾಡ್ಲಿಕ್ಕಾಗಲ್ಲ. ಕಾರಣಗಳೇನಾದ್ರೂ ಇದೆಯಾ ಅನ್ನೋದನ್ನು ಕೂಡ ನೋಡಿ ಆ ಒಂದು ನಿಷ್ಕರ್ಷೆಗೆ ಬರ್ಲಿಕ್ಕೆ ಆಗ್ತದೆ. ಸೊ ಒಂದು ಹುಟ್ಟಿದಾಗ ಒಂದು ಮಗುವನ್ನ ನಾವು ಸಾಮಾನ್ಯವಾಗಿ 2 ರಿಂದ 3 kg ಅಷ್ಟಿತ್ತು ಅಂತಂದ್ರೆ ನಾವು ಆ ಮಗುವನ್ನ ಆರೋಗ್ಯಕರವಾದಂಥ ಮಗು ಅಂತ ಕರಿತೀವಿ. ಅದೇ ರೀತಿಯಾಗಿ ಮಗು ಬೆಳೀತಾ ನಾವು ಒಂದು ಗ್ರೋತ್ ಚಾರ್ಟ್ ಅಂತ ಒಂದು ಚಾರ್ಟಿಂಗ್, ಈ ವಯಸ್ಸಿಗೆ ಒಂದು ಮಗು ಇಷ್ಟು ಎತ್ತರದಿಂದ ಇಷ್ಟು ಎತ್ತರ ತನಕ ಇರಬೇಕು, ಮತ್ತು ಇಷ್ಟು ತೂಕದಿಂದ ಇಷ್ಟು ತೂಕ ಇರಬೇಕು ಒಂದನ್ನು ಹಾಕಿ ಗ್ರೋತ್ ಚಾರ್ಟ್ ಅಂತ ಒಂದು ಮಾಡ್ತೀವಿ. ಆ ಗ್ರೋತ್ ಚಾರ್ಟಿನ ಪರ್ಸೆಂಟೈಲಲ್ಲಿ ಇತ್ಕೊಂತ ಹೋಯ್ತು ಅಂದ್ರೆ ಮಗು ಆರೋಗ್ಯಕರವಾಗಿದೆ, ಆರೋಗ್ಯಕರ ಬೆಳವಣಿಗೆ ಅಂತ ಅದನ್ನ ಕರಿತೇವೆ. ಒಂದು ರೀತಿಯಾದಂಥ ಆ ಬೆಳವಣಿಗೆ ಹಾಗೆ ಮುಂದುವರಿತಾ ವಯಸ್ಸಾಗ್ತಾ ದೇಹದ ಹಾರ್ಮೋನ್ಸ್ಗಳ ಎಫೆಕ್ಟ್ಗಳು ಬರುತ್ತೆ, ವ್ಯಾಯಾಮದ ಎಫೆಕ್ಟ್ಗಳು ಬರುತ್ತೆ, ನಾವು ತಿಂತಕ್ಕಂಥ ಆಹಾರದ ಎಫೆಕ್ಟ್ ಬರುತ್ತೆ, ಮತ್ತೆ ನಿಮ್ಮ ವಂಶಾವಳಿ ಎಫೆಕ್ಟ್ ಬರುತ್ತೆ. ಇವೆಲ್ಲವೂ ಸೇರಿ ನಿಮಗೆ ಆವಾಗ ಒಂದು ವಯಸ್ಸಿನ ನಂತರ ನೀವು ನಿಜವಾದಂತಹ ಆರೋಗ್ಯಕರವಾದಂಥ ದೇಹ ಉಳ್ಳವರ, ಒಬೆಸಿಟಿನ ಅಥವಾ ಮಾಲ್ ನ್ಯೂಟ್ರಿಷನ್ ಅಂದರೆ ಈ ರೀತಿಯಾದಂತಹ ಒಂದು ವರ್ಗೀಕರಣಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಇವಿಷ್ಟು ಕೂಡ ಇನ್ಫ್ಲೂಯೆನ್ಸ್ ಮಾಡ್ತವೆ. ಸರ್, ನೀವು ಮಗುವಿನ ತೂಕದ ಬಗ್ಗೆ ಹೇಳ್ತಾ ಇದ್ರಿ. ಕಡಿಮೆ ಇದ್ರೆ ಮಾಲ್ ನ್ಯೂಟ್ರಿಷನ್, ಜಾಸ್ತಿ ಆದ್ರೆ ಒಬೆಸಿಟಿ ಅಂತ. ಅಕಸ್ಮಾತ್ ಏನಾದ್ರು ತೂಕ ಜಾಸ್ತಿ ಇತ್ತು ಅಂದ್ರೆ ಏನಾದ್ರು ತೊಂದರೆ ಆಗುತ್ತೆ? ಖಂಡಿತ. ಅದು ನೋಡಿ, ಯಾವಾಗ್ಲೂ ಅಷ್ಟೇ ಬೆಳೆಯೋ ಪೈರು ಮೊಳಕೆಯಲ್ಲಿ ಅಂತ. ಹಾಗೆ ಮುಂದಕ್ಕೆ ಏನಾಗುತ್ತೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಸಹಾಯ ಮಾಡ್ತದೆ. ಒಂದು ಹುಡುಗನಿಗೆ ಈ ಫ್ಯಾಟಿ ಫುಡ್ಗಳನ್ನ ಇವರನ್ನೇ ಕೊಡ್ತು, ಬೇಕರಿ ಫುಡ್ಸ್ ಇವನ್ನೇ ಕೊಟ್ಕೊಂಡು ಬಂತು ಅಂತಂದ್ರೆ ಅವನಿಗೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಮತ್ತು ಕೊಬ್ಬಿನಂಶ ಸೇರ್ಲಿಕ್ಕೆ ತುಂಬಾ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ. ಸೊ ಆ ರೀತಿಯಾದಂಥ ಆಹಾರ ಶೈಲಿಗೆ ಅವನು ಒಗ್ಕೊಂಡು ಅದನ್ನೇ ರುಚಿಯಾಗಿ ಪಳ್ಕೊಂಡು ಹೋಯ್ತು ಅಂತಂದ್ರೆ ಅವನು ಮುಂದಕ್ಕೆ ಹೋಗ್ತಾ ಹೈಪರ್ ಟೆನ್ಷನ್ ಬರ್ತಕ್ಕಂಥದ್ದು, ಡಯಾಬಿಟೀಸ್ ಬರ್ತಕ್ಕಂಥದ್ದು, ಹಾರ್ಟ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಸಂಭಾವನೆ ಜಾಸ್ತಿ ಹಾಕೊಂತ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಆಗಲೇ ಈ ಕಾಯಿಲೆಗಳು ಇದ್ದು, ನಿಮ್ಮ ವಂಶಾವಳಿಯಲ್ಲಿ ಈ ಕಾಯಿಲೆಗಳು ಅಂತಂದ್ರೆ ನಿಮ್ಮ ವಂಶದಲ್ಲಿ ಬೇರೆಯವ್ರಿಗೂ ಈ ಕಾಯಿಲೆ ಇದ್ದಿದ್ದಕ್ಕಿಂತ ಬೇಗ ನಿಮಗೆ ಬರ್ಲಿಕ್ಕೆ ಸಾಧ್ಯತೆ ಇರ್ತದೆ. ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ 50 ವರ್ಷಕ್ಕೆ ಸಕ್ಕರೆ ಕಾಯಿಲೆ ಬರ್ತಿತ್ತು ಅಂದ್ರೆ ನೀನು ನಿನ್ನ ಕಾಯವನ್ನು ಸರಿಯಾಗಿ ಮೇಂಟೈನ್ ಮಾಡ್ಕೊಳ್ಳಿಲ್ಲ, ನಿನ್ನ ದೇಹವನ್ನು ಸರಿಯಾಗಿ ಮೇಂಟೈನ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಿನಗೆ 40 ವಯಸ್ಸಿಗೆ ಬರ್ಬೋದು, 35 ವಯಸ್ಸಿಗೆ ಬರ್ಬೋದು. ಎಷ್ಟೋ ಜನಕ್ಕೆ ಬಾಲ್ಯಾವಸ್ಥೆಯಲ್ಲಿ ಇನ್ಸುಲಿನ್ ರೆಸಿಸ್ಟೆಂಟ್ ಡಯಾಬಿಟಿಸ್ಗಳನ್ನು ನೋಡ್ಲಿಕ್ಕೆ ಶುರುವಾಗ್ತವೆ. ಸೊ ಈ ರೀತಿಯಾದಂತಹ ಕಾಯಿಲೆಗಳನ್ನ ನೀವೇ ಬಾಕಲ್ ತೆಗೆದು ಹೊರಗೆ ಕಡ್ದಾಗೆ. ಸೊ ಹಾಗಾಗಿ ಆಹಾರದ್ದು ಪರಿಣಾಮ ಅನ್ನೋದು, ದೈಹಿಕ ವ್ಯಾಯಾಮ ಅನ್ನೋದು ಪರಿಣಾಮ ಅನ್ನೋದು ನೇರವಾಗಿ ಕಾಣಿಸ್ಕೊಂಡು ಹೋಗುತ್ತೆ. ಕೆಲವೊಬ್ರು ಅದಾದ ನಂತರ ಒಂದು ವಯಸ್ಸಿನ ನಂತರ ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಕೆಲಸ ಸಿಗ್ತಾರೆ, ಮನೆಯಿಂದ ದೂರ ಇರಬೇಕಾದಂತ ಹಾಸ್ಟೆಲ್ ಲೈಫ್ಗೆ ಹೋಗ್ತಾರೆ.
ಅಂತ ಸಮಯದಲ್ಲಿ ನಿಮಗೆ ಅಲ್ಲಿನ ಆಹಾರ ಪದ್ಧತಿಗಳನ್ನು ಒಪ್ಕೊಳ್ಳಿಕ್ಕೆ ಒಂದು ಆ ಹಾಸ್ಟೆಲಿನ ಊಟ ಅವುಗಳನ್ನ ತಗೊಳ್ಳಿ. ಕೆಲವ್ರಿಗೆ ಹಾಸ್ಟೆಲಿನ ಊಟ ಇಷ್ಟ ಆಗಲ್ಲ, ಸೊ ಊಟ ಮಾಡೋದನ್ನ ಬಿಟ್ಟು ತುಂಬಾ ಸಣ್ಣ ಆಗ್ಬಿಡ್ತಾರೆ, ಊಟ ನನಗೆ ಸೇರಲ್ಲ ಅಂತ. ಕೆಲವೊಬ್ರು ನನಗೆ ಈ ಊಟ ಬೇಡ ಅಂತ ಅಂದ್ಬಿಟ್ಟು ಬೇರೆ ಕಡೆ ಬೇಕರಿ ಐಟಮ್ಗಳು, ಹೊರಗಡೆ ಊಟಗಳನ್ನು, ಹೋಟ್ಲು ಊಟಗಳ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗಿ ಆ ರೀತಿಯಾದಂಥ ಒಬೆಸಿಟಿಗೆ ಶಿಫ್ಟ್ ಆಗ್ತಾರೆ. ಒಬೆಸಿಟಿ ಅಂತ ಅನ್ನೋದು ನಮಗೆ ಕೆಲವೊಂದ್ಸತಿ ನೇರವಾಗಿ ಕಾಣಿಸ್ಕೊಳ್ಳದೆ ಇದ್ರೂ ಕೂಡ ನಿಮ್ಮ ದೇಹದಲ್ಲಿರ್ತಕ್ಕಂತಹ ಪ್ರೋಟೀನ್ ಮತ್ತು ಫ್ಯಾಟ್ ರೇಷಿಯೋಗಳನ್ನ ಚೆಕ್ ಮಾಡಿದಾಗ ಫ್ಯಾಟ್ ರೇಷಿಯೋ ಜಾಸ್ತಿ ಇರಕ್ಕೆ ಶುರು ಆಗುತ್ತೆ. ನೋಡ್ಲಿಕ್ಕೆ ನೀವು ಸಣ್ಣನೇ ಕಾಣ್ಬೋದು, ದಪ್ಪ ಕಾಣದೇ ಇರ್ಬೋದು, ಅದ್ರ ಫ್ಯಾಟ್ ಅಂಶ ಎಷ್ಟಿದೆ, ನಿಮ್ಮ ಮಸಲ್ ಮಾಸ್ ಅಂಶ ಎಷ್ಟಿದೆ ಅನ್ನೋದು ಚೆಕ್ ಮಾಡಿದಾಗ ಆ ವ್ಯತ್ಯಾಸಗಳು ನಿಮ್ಗೆ ನೇರವಾಗಿ ಕಾಣಕ್ಕೆ ಶುರು ಆಗ್ತದೆ. ಈ ರೀತಿಯಾದಂಥ ಪರಿಣಾಮಗಳನ್ನೇ ಮುಂದಕ್ಕೆ ಈ ರೀತಿ ಕ್ರಾನಿಕ್ ಡಿಸೀಸಸ್ಗಳನ್ನು, ಅಕ್ಯೂಟ್ ಡಿಸೀಸ್ ಅಲ್ಲ ಕ್ರಾನಿಕ್ ಡಿಸೀಸಸ್ ಅಂದ್ರೆ ದೀರ್ಘಾವಧಿ ಕಾಯಿಲೆಗಳನ್ನ ಇವು ಈ ರೀತಿಯಾದಂಥದ್ದು ಕೊಡಕ್ಕೆ ಶುರು ಆಗ್ತದೆ. ಸರ್, ಈಗ ತೂಕ ಅನ್ನೋದು ನಮ್ಮ ಎತ್ತರದ ಮೇಲೆ WHO ಅನ್ನೋರು ಕ್ಲಾಸಿಫೈ ಮಾಡೋದು ಎತ್ತರದ ಮೇಲೆನೆ. ನಿನ್ನ ದೇಹದ ಎತ್ತರಕ್ಕೆ ಅನುಗುಣವಾಗಿ ನೀನು ಎಷ್ಟು ತೂಕವನ್ನ ಇರಬಹುದು, ಪರ್ಮಿಸಬಲ್ ಲಿಮಿಟ್ಸ್ ಅಲ್ಲಿ ಇರಬಹುದು ಅನ್ನೋದು ಬರ್ತದೆ. ಆದ್ರೆ ಕೆಲವೊಬ್ಬರಿಗೆ ವಂಶಾವಳಿಯಲ್ಲೇನೆ ದೊಡ್ಡ ಕಾಯದ ಮನುಷ್ಯರುಗಳಿರ್ತಾರೆ. ಸೊ ಅವ್ರಗಳಿಗೆ ನಾವು ಈ ಪರಿಮಿತಿಯಲ್ಲಿ ಒಂದ್ ಸ್ವಲ್ಪ ಲಿಬರಲ್ ಆಗಿ ಜಾಗವನ್ನು ಕೊಡಬೇಕಾಗ್ತದೆ. ಸೊ ಎಲ್ಲರನ್ನು ಕೂಡ ಆ ಫ್ರೇಮ್ಗೆ ಫಿಟ್ ಆಗ್ಬೇಕು ಅಂತಲ್ಲ, ಅದ್ರ ಜೊತೆ ಬೇರೆ ಪ್ಯಾರಾಮೀಟರ್ಸ್ಗಳನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಆಗ್ಲೇ ಹೇಳಿದಾಗೆ ಅವ್ರಿಗೆ ನಿಜವಾಗ್ಲೂ ಅವ್ರ ತೂಕ ದಪ್ಪಗಿರ್ತಕ್ಕಂಥದ್ದು ಮಸಲ್ ಮಾಸು ಬೋನ್ ಮಾಸಿಂದನ ಅಥವಾ ಕೊಬ್ಬಿನ ಅಂಶದಿಂದನ. ಕಳೆದ ಎಪಿಸೋಡಲ್ಲಿ ಒಂದ್ಸತಿ ತಿಳಿಸ್ತಾ ಇದೆ, ನಿನ್ನ ಎತ್ತರ ಎಷ್ಟಿದೆ, ನಿನ್ನ ಎತ್ತರವನ್ನ ಅರ್ಧ ಮಾಡಿ 100 ಇತ್ತು ಅಂದ್ರೆ ಅರ್ಧ ಮಾಡಿ, ಅರ್ಧ 50 ಆಗತ್ತೆ. ನಿನ್ನ ಸೊಂಟದ ಸುತ್ತಳತೆ 50 ಒಳಗಡೆ ಇತ್ತು ಅಂದ್ರೆ ನೀನು ದಡುತ್ತಿ ಕಾಯ್ದೋನಲ್ಲ, ಸರಿನಾ? ಸಾಮಾನ್ಯವಾಗಿ ನೀನು ನಿನ್ನ ದೇಹ ರಚನೆಯೇ ಸ್ವಲ್ಪ ವಿಭಿನ್ನವಾಗಿದೆ. ಬೋನ್ ಮಾಸ್ ಇಂಡೆಕ್ಸ್ ಜಾಸ್ತಿ ಇದೆ, ಮತ್ತೆ ಮಸಲ್ ಮಾಸ್ ಇಂಡೆಕ್ಸ್ ಚೆನ್ನಾಗಿದೆ, ಫ್ಯಾಟ್ ಮಾಸ್ ಇಂಡೆಕ್ಸ್ ಕಮ್ಮಿ ಇದೆ ಅಂತ. ಫ್ಯಾಟ್ ಮಾಸ್ ಇಂಡೆಕ್ಸ್ ಕಮ್ಮಿ ಇರ್ಬೇಕು ಯಾವಾಗ್ಲೂ. ಮಸಲ್ ಮಾಸ್ ಇಂಡೆಕ್ಸು ಇರಲಿ, ಬೋನ್ ಮಾಸ್ ಇಂಡೆಕ್ಸು ಚೆನ್ನಾಗಿರ್ಲಿ, ಫ್ಯಾಟ್ ಮಾಸ್ ಇಂಡೆಕ್ಸ್ ಕಮ್ಮಿ ಇರಬೇಕು. ಕೊಬ್ಬಿನ ಅಂಶ ನಮ್ಮ ದೇಹದ ತೂಕಕ್ಕೆ ಜಾಸ್ತಿ ಕೊಡುಗೆಯನ್ನು ಕೊಡ್ಕೊಡ್ದು. ಸರ್, ಈಗ ನಾವು ಅಬ್ಸರ್ವ್ ಮಾಡಿದೀವಿ ತುಂಬಾ ಕಡೆಗೆ ಚಿಕ್ಕ ವಯಸ್ಸಿಗೆ ಮಕ್ಕಳು ತುಂಬಾ ದಪ್ಪ ಇರ್ತಾರೆ. ಹೌದು, ಅವರಿಗೆ ಮುಂದೆ ತುಂಬಾ ಏನಾದ್ರೂ ತೊಂದರೆಗಳು ನೋಡಿ. ಒಂದು ಸಾಮಾನ್ಯವಾಗಿ ಮಕ್ಕಳು ಚಿಕ್ಕವು ಇದ್ದಾಗ ಅವ್ರಿಗೆ ಫ್ಯಾಟ್ ಡಿಪಾಸಿಷನ್ ಇವುಗಳು ಸ್ವಲ್ಪ ಜಾಸ್ತಿ ಇರ್ತದೆ, ಅದು ಸ್ವಾಭಾವಿಕವಾಗಿ ಜಾಸ್ತಿ ಇರುತ್ತೆ. ಅವಾಗ ಮಕ್ಕಳು ಮುದ್ದಾಗಿ ಚಬ್ಬಿಯಾಗಿ ಕಾಣ್ತವೆ. ನಿಜ, ಒಣಕಲಾಗಿರೋದು ಬೇಡ, ಮೂಳೆಯಲ್ಲಾಗಿರೋದು ಬೇಡ, ಅಥವಾ ಗಂಡಸರ ತರ ಮಾಂಸವು ಎದ್ದು ಕಾಣಬಾರ್ದು. ಮಕ್ಕಳು ಮುದ್ದಾಗಿದ್ರೇನೆ ಚಂದ. ಅದೇ ಕ್ರಮೇಣವಾಗಿ ಮಕ್ಕಳು ಬೆಳೀತಾ ಆ ಫ್ಯಾಟ್ ಡೆಪಾಸಿಷನ್ ಅನ್ನೋದು, ಆ ಪೀಡಿಯಾಟ್ರಿಕ್ ಫ್ಯಾಟ್ ಅನ್ನೋದು ಏನಿರುತ್ತೆ, ಮಕ್ಕಳಲ್ಲಿರ್ತಕ್ಕಂಥ ಕೊಬ್ಬಿನಾಂಶ ಇರೋದು ಕರಗಕ್ಕೆ ಶುರು ಆಗುತ್ತೆ. ನಿಮ್ಗೆ ದೇಹದಲ್ಲಿ ಆಡ್ತಕ್ಕಂಥ ಹಾರ್ಮೋನ್ ಎಕ್ಸ್ಪೋಜರ್ಗಳಿಂದ ಇರಬಹುದು, ಅಥವಾ ನೀನು ಒಂದು ಆಡೋದು, ಸ್ಕೂಲ್ಗಳಿಗೆ ಹೋಗೋದು, ಊಟದ ವ್ಯತ್ಯಾಸಗಳು, ಇವೆಲ್ಲ ಆಗ್ತಾ ಆ ಫ್ಯಾಟ್ ಡೆಪಾಸಿಷನ್ ಕಮ್ಮಿ ಹಾಕೊಂಡು ಆವಾಗ ನಿಜವಾದ ಕಾಯ ಬರೋಕ್ಕೆ ಶುರು ಆಗುತ್ತೆ. ಬಹುಶಃ ಒಂದು 10 ವರ್ಷದಷ್ಟಲ್ಲಿ ಆ ಫ್ಯಾಟ್ ಡೆಪಾಸಿಷನ್ ಅನ್ನೋದು, ಪೀಡಿಯಾಟ್ರಿಕ್ ಫ್ಯಾಟ್ ಅನ್ನೋದು ಹೊಟ್ಟೋಗಿ ನಿಜವಾದ ದೇಹ ನಿಮಗೆ ಬರ್ಲಿಕ್ಕೆ ಶುರು ಆಗ್ತದೆ. ಆವಾಗ ಕರೆಕ್ಟಾಗಿ ತೆಗೆದುಕೊಳ್ಬೇಕು. ಕೆಲವೊಬ್ಬರಿಗೆ 4-5 ವರ್ಷ ಇದ್ದಾಗ್ಲೇ ಇವನು ತುಂಬಾ ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಇದೆ ಅನ್ನೋದು ಕೂಡ ನೋಡ್ತಾನೆ ಗೊತ್ತಾಗ್ಬಿಡ್ತದೆ. ಅವನಿಗೆ ಮಾಂಸ ಅನ್ನೋದು ಸಿಕ್ಕೋದ್ಕಿಂತ ಬರೀ ಚರ್ಮದ ಕೆಳಗಿರ್ತಕ್ಕಂಥ ಕೊಬ್ಬೆ ಜಾಸ್ತಿ ಮಕ್ಕಳುಗಳು ಇರ್ತವೆ. ಅದೇ ಆವಾಗಲೇ ತಿಳಿಸಾಗಿ ಚಾಕ್ಲೇಟ್ಗಳನ್ನ ಡಿಪೆಂಡೆನ್ಸಿ ಜಾಸ್ತಿ ತೋರಿಸುವಂಥದ್ದು, ಬೇಕರಿ ಐಟಮ್ಗಳನ್ನ ಇಷ್ಟಪಡುವಂಥದ್ದು, ಈ ರೀತಿಯಾದಂಥ ಜಂಕ್ ಫುಡ್ ತುಂಬಾನೇ ಜಾಸ್ತಿ ಆಗ್ಬಿಟ್ಟೆ. ತುಂಬಾ ಜಾಸ್ತಿ ಆಗಿ ಚಾಕ್ಲೇಟ್ ಅನ್ನೋದು ತುಂಬಾ ಅಂದ್ರೆ ಎಲ್ಲಾ ಮಕ್ಕಳನ್ನು ಪರಿಪೂರ್ಣವಾಗಿ ಹಾಳು ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾವ್ದಾದ್ರು ಒಳ್ಳೆ ಚಾಕ್ಲೇಟ್ ಇದೆ ಅಂತ ಅನ್ನೋದು ನನ್ನ ಕಣ್ಣಿಗಂತೂ ಯಾವತ್ತೂ ಕಂಡು ಬಂದಿಲ್ಲ. ಚಾಕ್ಲೇಟ್ ಒಂದೇ ಅಂತಲ್ಲ, ಇನ್ನು ಬೇರೆ ಬೇರೆ ಫುಡ್ ಕೂಡ ತುಂಬಾ ಅಡಿಕ್ಟ್ ಆಗ್ತಾ ಇದ್ದಾರೆ. ಪಿಜ್ಜಾ ಇರ್ಬೋದು, ಪಟ್ಟಣಗಳಲ್ಲಂತೂ ಇವಾಗ ಎಷ್ಟರ ಮಟ್ಟಕ್ಕೆ ಆಗಿದೆ ಅಂದ್ರೆ, ಮೊನ್ನೆ ಭದ್ರಾವತಿ ಅಂತ ಊರು ಚಿಕ್ಕ ಪಟ್ಟಣಕ್ಕೆ ಹೋಗಿದ್ದೆ. ಭದ್ರಾವತಿ ಅನ್ನೋ ಚಿಕ್ಕ ಪಟ್ಟಣದಲ್ಲೂ ಕೂಡ ಪಿಜ್ಜಾ ಹಟ್ಗಳು, ಡೊಮಿನೋ ಪಿಜ್ಜಾಗಳು ಇವೆಲ್ಲ ಶುರು ಆಗ್ಬಿಟ್ಟಿವೆ. ಸೊ ನಮ್ಮ ಜೀವನ ಶೈಲಿ ಅನ್ನೋದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ತಾಲೂಕ್ ಲೆವೆಲ್ಗಳಿಗೂ ಈ ರೀತಿಯಾದಂತ ಒಂದು ಪಾಶ್ಚಿಮಾತ್ಯ ಆಹಾರ ಸಂಸ್ಕೃತಿ ಅನ್ನೋದು ನುಗ್ತಾ ಇದೆ ಒಳಗೆ. ನಮ್ಮ ಜನ ಇವಾಗ ನಮ್ಮ ನಿಜಿ ಪದ್ಧತಿಯಾದಂತಹ ರೊಟ್ಟಿಗಳನ್ನ, ಮುದ್ದೆಗಳನ್ನ ಬಿಟ್ಟು ಈ ರೀತಿಯಾದಂತ ಆಹಾರ ಕ್ರಮಗಳಿಗೆ ಹೋಗ್ಕೊಳ್ತಾ ಈ ದಡುತಿ ದೇಹಗಳು, ಫ್ಯಾಟ್ ಡೆಪಾಸಿಷನ್, ಕೊಲೆಸ್ಟ್ರಾಲು, BP, ಸಕ್ಕರೆ ಕಾಯಿಲೆಗಳನ್ನ ಜಾಸ್ತಿ ನೋಡ್ಲಿಕ್ಕೆ ಸಿಕ್ಕುತ್ತೆ. ಈಗ ತೂಕ ಅನ್ನೋದು ಆರೋಗ್ಯಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಅಂದ್ರೆ ತೂಕ ಸರಿಯಾಗಿದ್ರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ಲಿಕ್ಕೆ ಒಂದು ಮಾನದಂಡ. ಹೌದು. ಈಗ ನಾನು ನನ್ ಕಣ್ಣೆದ್ರಿಗೆ ಇರೋ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ವ್ಯಕ್ತಿ ಸುಮಾರು 4 ವರ್ಷದಿಂದನೂ ಕೂಡ 105 kgನೇ ಇದ್ದಾರೆ. ಆದ್ರೆ ಅವರು ಪೂರ್ತಿ ಆರೋಗ್ಯವಾಗೇ ಇದ್ದಾರೆ. ಅವ್ರಿಗೆ ಯಾವ್ದೇ ಸುಸ್ತಾಗೋದಾಗ್ಲಿ,
ತುಂಬಾ ಓಡಾಡೋದಕ್ಕಾಗ್ಲಿ ಯಾವ ಪ್ರಾಬ್ಲಮ್ ಆಗ್ತಾ ಇಲ್ಲ, ತುಂಬಾ ಆಕ್ಟಿವ್ ಆಗೇ ಇದ್ದಾರೆ. ಅಷ್ಟೊಂದು ತೂಕ ಇದ್ರೂನು ಅವ್ರು ಅಷ್ಟು ಆರೋಗ್ಯವಾಗಿದ್ದಾರೆ ಅಂತಂದ್ರೆ ಏನು ಅದು ಮುಂದೆ ಏನಾದ್ರೂ ಪ್ರಾಬ್ಲಮ್? ಖಂಡಿತ. ಯಾವಾಗ್ಲೂ ಅಷ್ಟೇ, ನಾವು ಅದನ್ನ ಇವತ್ತು ಏನಿದೆ ಅನ್ನೋದನ್ನ ಮಾತ್ರ ಲೆಕ್ಕಕ್ಕೆ ಇಟ್ಕೊಂಡು ತೆಗೆದುಕೊಳ್ಳೋದು ಒಂದು ಕಡೆಗಾದ್ರೆ, ಮುಂದಕ್ಕೆ ಈ ರೀತಿಯಾದಂತ ಅತಿಯಾದ ತೂಕದಿಂದ ಏನಾಗ್ತಾರೆ ಅನ್ನೋದು ಕೂಡ ಅದನ್ನು ಕೂಡ ಯೋಚನೆ ಮಾಡಬೇಕು. ನೀವು 105 kg ಇವತ್ತು ಓಡಾಡ್ತಾ ಇದ್ದಾರೆ, ಇವತ್ತು ಆರೋಗ್ಯಕ್ಕೆ, ಇವತ್ತು 2 ಫ್ಲೋರ್ ಮೆಟ್ಲನ್ನ ಹತ್ತಾನೆ, ನಾಳೆನೂ ಹತ್ತಾಗಿರ್ಬೇಕಲ್ವಾ? ಅದು ಮುಖ್ಯ ಅಲ್ವಾ? ನಾಳೆನೂ ನಿನಗೆ ಸಕ್ಕರೆ ಕಾಯಿಲೆ BP ಕಾಯಿಲೆ ಬರ್ದ ಹಾಗೆ ನೀನ್ ಬದುಕಬೇಕಲ್ವಾ? ಅದನ್ನು ಕೂಡ ನೋಡ್ಬೇಕಲ್ವಾ? ಈ ಮನುಷ್ಯನಿಗೆ ಇವತ್ತು ಏನು ತೂಕ ಇದೆ, ಇವತ್ತಿಗೆ ನೀನು ವಯಸ್ಸಿದೆ, ಯೌವನ ಇದೆ, ಶಕ್ತಿ ಇದೆ, ನಡೀತಾ ಇದೆ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಮಂಡಿ ಚುಪ್ಪು ಸೆವೆದಂತ ಸಮಯದಲ್ಲಿ 105 kg ಇಟ್ಕೊಂಡು ಹೆಂಗ್ ಎದ್ದೇಳ್ತೀರಿ, ಹಿಂಗ್ ಓಡಾಡ್ತೀರಿ? ಸರಿನಾ? ಕಡೇ ಪಕ್ಷ ನೀವು ಮಲಮೂತ್ರ ವಿಸರ್ಜನೆ ಮಾಡ್ಲಿಕ್ಕೂ ಕೂಡ ಕಷ್ಟ ಆದಂತ ಪರಿಸ್ಥಿತಿ ಹೊರಟೋಗ್ತದೆ. ಸೊ ಹಾಗಾಗಿ ಅವೆಲ್ಲೂ ಕೂಡ ಯೋಚನೆ ಮಾಡಬೇಕು. ಬರೀ ಇವತ್ತಿನ ಮಾತ್ರ ಜೀವನ ಅಲ್ಲ, 70 ವರ್ಷ 80 ವರ್ಷ ಮನುಷ್ಯ ಬದುಕಬೇಕಾದಾಗ ಬದುಕಿನ ಉದ್ದಕ್ಕೂ ಕೂಡ ನೀನ್ ಎಷ್ಟು ಆರೋಗ್ಯವಾಗಿರ್ತೀಯ. ಸೊ ಅದಕ್ಕೂ ಕೂಡ ಯೋಚನೆ ಮಾಡ್ಕೊಂಡು ನಿನ್ನ ದೇಹ ಕ್ರಮವನ್ನ, ನಿನ್ನ ತೂಕವನ್ನ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಯೋಚನೆ ಮಾಡ್ಬೇಕಂತ ಸೂಕ್ತ. ಸರ್, ದೀರ್ಘಕಾಲದಲ್ಲಿ ತೂಕ ಹೆಚ್ಚಿತ್ತಂದ್ರೆ ಏನ್ ಪ್ರಾಬ್ಲಮ್ಸ್ ಆಗ್ಬೋದು? ಮೊದಲನೇದು ಮಂಡಿ ಚಿಪ್ಸ್ ಸೇವದಂಥದ್ದು. ಮಂಡಿ ಚಿಪ್ಸ್ ನೀನು ತೂಕವನ್ನು ಒತ್ತು ಮಂಡಿ ಚಿಪ್ಪುಗಳು, ಕಾಲುಗಳು, ಕೀಲುಗಳು ನೋವು ಬರ್ತಕ್ಕಂಥದ್ದು. ಎರಡನೇದು ನಿನಗೆ ಈ ರಕ್ತದೊತ್ತಡ, ಹಾರ್ಟು ನಿರಂತರವಾಗಿ ಕೆಲಸ ಮಾಡಬೇಕು. ಹುಟ್ಟದಾಗಿಂದ ಹಿಡಿದು ನೀನು ಸಾಯೋ ತನಕ ಹಾರ್ಟ್ ಕೆಲಸ ಮಾಡಬೇಕು. ಎಷ್ಟು ಅಂತ ಪಂಪ್ ಮಾಡುತ್ತೆ, ಪಂಪ್ ಅದು ಕೂಡ, ಅದರಲ್ಲೂ ಕೂಡ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಇವೆಲ್ಲ ಆಗೋಕೆ ಶುರು ಆಗುತ್ತೆ. ಅದು ಒಂದು ಕಾಲಕ್ರಮೇಣವಾಗಿ ಒಂದು ಡೆಪಾಸಿಷನ್ ಆಗಿ BP ಅಂತಕ್ಕಂಥದ್ದು ಬರ್ಲಿಕ್ಕೆ ಸಾಧ್ಯ ಉಂಟು. ಕ್ರಮೇಣವಾಗಿ ಅದು ವಯೋಸಹಜವಾಗೇ ಬರ್ಲಿಕ್ಕೆ ಸಾಧ್ಯ ಉಂಟು. ವಯೋಸಹಜವಾಗ್ಲಿ ಕೂಡ ಸಕ್ಕರೆ ಕಾಯಿಲೆ ಬರ್ಲಿಕ್ಕೆ ಸಾಧ್ಯ ಉಂಟು. ನೀನು ಅವುಗಳೆಲ್ಲವನ್ನು ಬೇಗ ಬರ್ಲಿಕ್ಕೆ ನೀವು ಆಮಂತ್ರಣ ಕೊಟ್ಟಂಗಾಗತ್ತೆ. ತೂಕ ಜಾಸ್ತಿ ಆದಷ್ಟು ಬೇಗ ಬರ್ಲಿಕ್ಕೆ ಆಮಂತ್ರಣ ಶುರು. ಫ್ಯಾಟ್ ಡೆಪಾಸಿಷನ್ ತುಂಬಾ ಜಾಸ್ತಿ ಆಗೋಕೆ ಶುರು ಆದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗೋಕೆ ಶುರು ಆಗುತ್ತೆ ಮನುಷ್ಯನಿಗೆ. ಸೊ ಹಾಗಾಗಿ ಕೊಬ್ಬಿನಾಂಶ ತುಂಬಾ ಕಮ್ಮಿ ಇರಬೇಕು. ಕೊಬ್ಬಿನಾಂಶ ಕಮ್ಮಿ ಮಾಡ್ಲಿಕ್ಕೆ ನೀವು ಯಾವಾಗ ಪ್ರಯತ್ನ ಮಾಡ್ತೀರೋ ತೂಕ ಸಾಮಾನ್ಯವಾಗಿ ತಾನೇ ಕೆಳಗಿಳಿಯುತ್ತೆ. ಹಾ ಸರ್, ನಾವಿವಾಗ ಹೆಚ್ಚಿನ ತೂಕದ ಬಗ್ಗೆನೆ ಮಾತಾಡ್ತಾ ಇದೀವಿ. ಈಗ ಕಡಿಮೆ ತೂಕ ಇದ್ರೆ ಏನಾಗಬಹುದು? ಕಡಿಮೆ ತೂಕ ಇದ್ರೆ ಮಾಲ್ ನ್ಯೂಟ್ರಿಷನ್, ನೇರವಾಗಿ ಸುಸ್ತಾಗಕ್ಕೆ ಶುರು ಆಗುತ್ತೆ. ನೇರವಾಗಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ನಡೆಯಲಿಕ್ಕೆ ನಿಮ್ ಕೈಲಿ ಶಕ್ತಿ ಇರತಕ್ಕಂತಾಗುತ್ತೆ. ಮನುಷ್ಯನಲ್ಲಿ ಮಾಂಸ ಅನ್ನೋದು ಸದೃಢವಾಗಿರ್ಲೇಬೇಕು. ಮಾಂಸ ಸದೃಢವಾಗಿತ್ತು ಅಂದ್ರೆ ನಿಮ್ ಕೆಲಸ ಮಾಡ್ಲಿಕ್ಕೆ ಆಗೋದು. ಬಳಿ ಮೂಳೆಯಿಂದ ನಡಿಲಿಕ್ಕೆ ಆಗಲ್ಲ. ಮೂಳೆನ ನಡೆಸಲಿಕ್ಕೆ ಮಾಂಸ ಬೇಕೇ ಬೇಕು. ಮಾಂಸ ಇತ್ತು ಅಂದ್ರೆ ದೇಹ ತೂಕ ಕರೆಕ್ಟ್ ಆಗಿರ್ತದೆ. ಮಾಂಸ ಕರೆಕ್ಟ್ ಆಗಿರ್ಬೇಕು. ಅವಾಗ ನಿಮಗೆ ಅದ್ರ ಜೊತೆಲಿ ವಿಟಮಿನ್ ಕೊರತೆಗಳಾಗ್ಲಿ, ಮತ್ತೆ ದೀರ್ಘಕಾಲದವರೆಗೆ ನೀನು ಕೆಲಸ ಮಾಡ್ಲಿಕ್ಕೆ ಇರ್ತಕ್ಕಂಥ ಮಾನಸಿಕ ಶಕ್ತಿ ಆಗಲಿ, ಇವೆಲ್ಲವೂ ಕರೆಕ್ಟ್ ಆಗಿರುತ್ತೆ. ತೂಕದಿಂದ ಮಾತ್ರ ಸಾಧ್ಯ ಆಗೋದು. ಅತಿ ಆದ್ರೂ ಕಷ್ಟವೇ, ಕಮ್ಮಿ ಆದ್ರೂ ಕಷ್ಟವೇ. ನಾರಾಯಣ ಹೆಲ್ತ್ ಎಲ್ಲ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ. ಹೃದ್ರೋಗದ ಚಿಕಿತ್ಸೆ ಮತ್ತು ಸಮಗ್ರ ಆರೈಕೆ, 35ಕ್ಕೂ ಹೆಚ್ಚು ಸೂಪರ್ ಸ್ಪೆಷಾಲಿಟಿಗಳು, ಕ್ಯಾನ್ಸರ್ ಹಾಗೂ ಅಸ್ಥಿಮಜ್ಜೆ ವಿಭಾಗ, ಮಂಡಿ, ಕೀಲು, ಬೆನ್ನುಹುರಿ ಮತ್ತು ಟ್ರಾಮಾ ಚಿಕಿತ್ಸೆಗೆ ಶ್ರೇಷ್ಠತಾ ಕೇಂದ್ರ, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೇವೆ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಅಪೋಲೋ ಆಯುರ್ವೇದ ದೇಶದ ಅತಿ ದೊಡ್ಡ ಆಯುರ್ವೇದ ಆಸ್ಪತ್ರೆ ಸರಣಿ. ಗುಣಮಟ್ಟಕ್ಕಾಗಿನ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಏಕೈಕ ಆಯುರ್ವೇದ ಸಂಸ್ಥೆ. ಹೆಲ್ತ್ ಇನ್ಶೂರೆನ್ಸ್ ಮತ್ತು TPAಗಳಿಂದ ಕ್ಯಾಶ್ಲೆಸ್ ಸೌಲಭ್ಯ. ಸುಲಭಕ್ಕೆ ವಾಸಿಯಾಗದ ಬಹುರೋಗ ಪೀಡಿತರಿಗೆ ಶುದ್ಧ ಆಯುರ್ವೇದ ಚಿಕಿತ್ಸೆ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ಅಪೋಲೋ ಆಯುರ್ವೇದ. ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ. ವಿಶ್ವದ ಅತ್ಯುತ್ತಮ ರೇಡಿಯೋಥೆರಪಿ ಈಗ ದಾವಣಗೆರೆಯಲ್ಲಿ. ಮೆಡಿಕಲ್, ರೇಡಿಯೇಷನ್ ಮತ್ತು ಸರ್ಜಿಕಲ್ ಆಂಕಾಲಜಿ ವಿಭಾಗಗಳೊಂದಿಗೆ ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ, ಗರ್ಭಕೋಶ ಕ್ಯಾನ್ಸರ್ ತಡೆಗೆ ವ್ಯಾಕ್ಸಿನ್, ತ್ವರಿತ ಚಿಕಿತ್ಸೆ, ವ್ಯಕ್ತಿಗತ ಆರೈಕೆ, ಎಲ್ಲ ಆರೋಗ್ಯ ವಿಮಾ ಸೌಲಭ್ಯ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಆದ್ಯತೆಯ ಉಪಚಾರ ಮತ್ತು ಆಕರ್ಷಕ ಡಿಸ್ಕೌಂಟ್. ಕಳೆದೆರಡು ವರ್ಷಗಳಿಂದ ಕರ್ನಾಟಕದ ಆರೋಗ್ಯ ಸೇವೆಯಲ್ಲಿ ವಿಶ್ವಾರಾಧ್ಯ. ಓಕೆ ಸರ್, ನಾವಿವಾಗ ತೂಕದ ಬಗ್ಗೆ ಮಾತಾಡಿದ್ವಿ. ಈಗ ನಾವು ತೂಕ ಕಡಿಮೆ ಮಾಡಬೇಕು ಅಂತ ಬಂದಾಗ ಫಸ್ಟ್ ನಮ್ ತಲೆಗೆ ಬರೋದು ವ್ಯಾಯಾಮ. ಹೌದು. ಈ ವ್ಯಾಯಾಮ ಅನ್ನೋದು ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯಾಗಿ ಒಂದು ಕಾಂಟ್ರಿಬ್ಯೂಷನ್ ಕೊಡುತ್ತೆ? ನೋಡಿ, ನಿಯಮಿತವಾದಂತ ವ್ಯಾಯಾಮ ಎಲ್ಲರಿಗೂ ಬೇಕು. ನೀವು ಯಾವುದೇ ಊರಿನಲ್ಲಿರ್ಲಿ, ಯಾವುದೇ ಜೀವನದಲ್ಲೇ ಇರಲಿ, ಅಥವಾ ನಾವು ಹಳ್ಳಿಲಿ ಇರ್ತೀವಿ ಸರ್, ಹಳ್ಳಿ ಕೆಲಸ ಮಾಡ್ತೀವಿ ನಾವು, ನಮಗೆ ವ್ಯಾಯಾಮ ಬೇಡ, ಅದು ತಪ್ಪು. ನೀನು ಹಳ್ಳಿ ಕೆಲಸ ಮಾಡಬೇಕಾದ್ರೆ ಒಂದು ನಿರ್ದಿಷ್ಟವಾದಂತಹ ಹೊಲ ಹೊಳೋದು ಅಂದ್ರೆ ಆ ನಿರ್ದಿಷ್ಟವಾದಂತಹ ಓಡಾಟ ಮಾಡ್ತೀಯ, ಸತ್ಯ.
ಎಲ್ಲ ಅಂಗಗಳಿಗೂ ವ್ಯಾಯಾಮ ಆಗಲ್ಲ. ವ್ಯಾಯಾಮ ಅನ್ನೋದು ದೇಹದ ಪ್ರತಿಯೊಂದು ಅಂಗಕ್ಕೂ ಕೂಡ ಒಂದು ಚಲನೆ ಸಿಕ್ಕಬೇಕು, ಒಂದು ಅದು ಕೆಲಸವನ್ನು ಮಾಡಬೇಕು, ಅದು ವ್ಯಾಯಾಮ. ನಿನ್ನ ನಿರ್ದಿಷ್ಟವಾಗಿ ಇಟ್ಟುಕೊಂಡು ಒಂದೇ ವ್ಯಾಯಾಮವನ್ನು ಮಾಡ್ತೀವಿ ಅಂದರೆ ಅದು ದೇಹದ ವ್ಯಾಯಾಮ ಆಗಲ್ಲ. ಸೊ ಹಾಗಾಗಿ ನೀವು ಎಲ್ಲೇ ಇರಿ, ಏನೇ ಕೆಲಸ ಮಾಡಿ, ವ್ಯಾಯಾಮ ಅನ್ನೋದು, ನಡೆಯೋದು ಅನ್ನೋದು, ಧ್ಯಾನ ಅನ್ನೋದು ತುಂಬ ಮುಖ್ಯವಾದಂಥದ್ದು. ಸೊ ಪ್ರತಿಯೊಬ್ಬರೂ ಕೂಡ ಇದನ್ನು ಅಳವಡಿಸ್ಕೊಳ್ಬೇಕು. ವ್ಯಾಯಾಮ ಅನ್ನೋದು ನಾವು ಯಾವಾಗಲೂ ಅಂದ್ಕೊಳ್ತೀವಿ ದೇಹ ತೂಕ ಇಳಿಸ್ಲಿಕ್ಕೆ ಮಾತ್ರ ಅಂತ. ದೇಹ ತೂಕ ಇಳಿಸ್ಲಿಕ್ಕಲ್ಲ, ದೇಹ ತೂಕವನ್ನು ಒಂದು ಮಟ್ಟದಲ್ಲಿ ಕಾಪಾಡಿಕೊಳ್ಳಲಿಕ್ಕೆ ವ್ಯಾಯಾಮ ಅನ್ನೋದು ತುಂಬ ಅವಶ್ಯಕ. ಸೊ ನೀವು ಏನು ಕೆಲಸ ಮಾಡ್ತೀರಿ, ನಿಮ್ಮ ಎತ್ತರ ಎಷ್ಟಿದೆ, ಎತ್ತರಕ್ಕೆ ಅನುಗುಣವಾಗಿ ನೀವು ಎಷ್ಟು ತೂಕ ಇದ್ದೀರಿ, ಆ ತೂಕವನ್ನು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಬೇಕು, ನೀವು ಎಷ್ಟು ತಿಂದಿದ್ದೀರಿ, ಆ ತಿಂದಿದ್ದನ್ನು ಖರ್ಚು ಮಾಡೋದು ಹೇಗೆ, ಇಷ್ಟನ್ನು ಕೂಡ ಲೆಕ್ಕ ಮಾಡಿ ವ್ಯಾಯಾಮವನ್ನು ಮಾಡಬೇಕು. ವ್ಯಾಯಾಮದ ಆಯಾಮವೇ ಹಾಗೆ ಬರಬೇಕು. ಮತ್ತು ಪ್ರತಿಯೊಂದು ಅಂಗ, ನಾವು ಎಷ್ಟೋ ಜನ ವ್ಯಾಯಾಮ ಅಂದರೆ ಬರೀ ಕೈ, ಕಾಲು, ಹೊಟ್ಟೆ, ಬೆನ್ನು ಮಾತ್ರ ಅನ್ಕೊಳ್ತಾರೆ. ಕಣ್ಣಿಗೂ ಕೂಡ ವ್ಯಾಯಾಮ ಮಾಡಬೇಕು. ಕಣ್ಣಿಗೂ ಕೂಡ ವ್ಯಾಯಾಮ. ಬೆಳಗ್ಗೆ ಎದ್ದ ತಕ್ಷಣ, ಇವತ್ತಿನ ಮೊಬೈಲ್ ಜಗತ್ತಿನಲ್ಲಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಹುಡುಕ್ತೀವಿ, ಸತ್ಯ ಅಲ್ವೇ? ಪ್ರತಿಯೊಬ್ಬರು ಮಾಡ್ತೀವಿ, ನನ್ನನ್ನು ಸೇರಿಸಿ. ಮೊದಲು ಹುಡುಕೋದು ಪಕ್ಕದಲ್ಲಿ ನೀನ್ ಬರ್ತಿರ್ತಕ್ಕಂಥ ಮಕ್ಕಳು, ತಂದೆ ತಾಯಿ ಮಲಗಿದಾರ, ಅವ್ರು ಎದ್ದಿದಾರ ಅನ್ನೋದು ನೋಡಲ್ಲ, ಫಸ್ಟ್ ಫೋನ್ ಹುಡುಕ್ತೀವಿ ನಾವು, ಸತ್ಯನಾ? ನನ್ನಿಂದನೂ ಅದು ಸತ್ಯವೇ, ಸರಿನಾ? ಅಂತ ಸಮಯದಲ್ಲಿ ನಾವು ಈ ಸ್ಕ್ರೀನ್ ಟೈಮ್ ಅನ್ನೋದು ಜಾಸ್ತಿ ಆಗಿರೋದ್ರಿಂದ, ಈ ರೀತಿಯಾದಂಥ ಪರದೆಗಳನ್ನು ನೋಡೋದು ಜಾಸ್ತಿ ಆಗಿರೋದ್ರಿಂದ ನಾವು ಮೊದಲು ಕಣ್ಣಿನ ಎಕ್ಸಸೈಸ್ ಕೂಡ ಕಲಿಬೇಕು. ಕಣ್ಣಿನ ಎಕ್ಸಸೈಸ್ ಮಾಡೋದು ಎಷ್ಟೊಂದು ಯೂಟ್ಯೂಬಲ್ಲೂ ಕೂಡ ವಿಡಿಯೋಗಳು ಸಿಗ್ತವೆ. ಸೊ ಕಣ್ಣಿನಿಂದ ಹಿಡಿದು ತಲೆ, ಕುತ್ತಿಗೆ, ಕಿವಿ, ಕೈಗಳು, ಶ್ವಾಸಕೋಶ, ಉದರ, ಕಾಲುಗಳು, ಪ್ರತಿಯೊಂದಕ್ಕೂ ಮೂತ್ರ ವಿಸರ್ಜನೆಗೂ ಕೂಡ ವ್ಯಾಯಾಮ ಇದೆ. ಅದನ್ನು ಮಾಡ್ತಾ ಹೋಯ್ತು ಅಂತಂದ್ರೆ ನಿಮಗೆ ಪ್ರಾಸ್ಟೇಟ್ ಸಮಸ್ಯೆಗಳು ಬರ್ತಕ್ಕಂಥದ್ದು, ಅಥವಾ ಹೆಣ್ಣು ಮಕ್ಕಳು ಹೊರಗಾಗೋದು ನಿಂತ ಮೇಲೆ ಅವರಿಗೆ ಈ ರೀತಿಯಾದಂಥ ಯೂರಿನರಿ ಇನ್ಕಾಂಟಿನೆನ್ಸ್ ಅಂದರೆ ಮೂತ್ರ ಹೋಗ್ಲಿಕ್ಕೆ ಒಂದು ತಡೆ ಅನ್ನೋದು, ಅಥವಾ ನಿನ್ಸಕ್ಕಂಥದ್ದು ಕಷ್ಟ ಆಗೋಂಥದ್ದು, ಮೂತ್ರ ಚೀಲ ತುಂಬಿದಾಗ ತಡ್ಕೊಳ್ಳಿಕ್ಕೆ ಹೋಗದೆ ಒಂದು ಸ್ವಲ್ಪ ಹೊತ್ತು ತಡ್ಕೊಳ್ಳೋಣಪ್ಪ, ಬಸ್ಸಲ್ಲಿ ಹೋಗ್ತಾ ಇದೀವಿ, ಮೂತ್ರ ಚೀಲ ತುಂಬಿಟ್ಟಿದೆ, ನಿಲ್ಸೋರ್ಗಾದ್ರೂ ತಡಿಬೇಕಲ್ವಾ, ಆ ತಡ್ಕೊಳ್ಳೋಂಥ ಶಕ್ತಿ, ಇವೆಲ್ಲವನ್ನೂ ಕೂಡ ಮೂತ್ರಕೋಶಕ್ಕೂ ಕೂಡ ಒಂದು ವ್ಯಾಯಾಮ ಇದೆ. ಅದನ್ನ ಎಲ್ಲವನ್ನೂ ಕಲಿಬೇಕು. ಮೂತ್ರಕೋಶದ ವ್ಯಾಯಾಮನ ಬೆಳಗ್ಗೆ ಎದ್ದುಟ್ಟು ಎಲ್ಲರ ಮುಂದೆ ಮಾಡುವಂಥದ್ದಲ್ಲ, ಅದನ್ನ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು. ಆ ರೀತಿಯಾಗಿ ಪ್ರತಿಯೊಂದು ವ್ಯಾಯಾಮಗಳನ್ನು ಕಲೀಲಿಕ್ಕೆ ಅವಕಾಶ ಇದೆ. ಅದನ್ನ ಎಲ್ಲರೂ ರೂಢಿಸ್ಕೊಳ್ಬೇಕು, ಮಾಡಬೇಕು. ಸರ್, ಈಗ ಸಾಮಾನ್ಯವಾಗಿ ನನ್ನ ಕಿವಿಗೆ ಬೀಳುವಂತದ್ದು ಏನಂದ್ರೆ, ಈಗ ನಾನೇ ಆಯ್ತು ಏನಾದ್ರೂ ನನ್ನ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೋಸ್ಕರ ನಾನೊಂದು 1.5 ಗಂಟೆ ಅಥವಾ 2 ಗಂಟೆ ವ್ಯಾಯಾಮ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಅವಾಗ ನನ್ ಕಿವಿಗೆ ಬೀಳೋ ಒಂದು ಸಾಮಾನ್ಯವಾದ ಶಬ್ದ ಅಂದ್ರೆ ಎಲ್ರು ಹೇಳೋದು, ಏನದು ವ್ಯಾಯಾಮ ಮಾಡೋದು, ಮನೇಲಿ ಕೆಲಸ ಮಾಡಿದ್ರೆ ಸಾಕಾಗಲ್ವಾ, ಅದೇ ವ್ಯಾಯಾಮ. ಆ ಒಂದು ಪರ್ಸೆಪ್ಷನ್ ತುಂಬಾ ಜನಕ್ಕಿದೆ. ಸತ್ಯ ಸತ್ಯ ನೋಡಿ, ಅದು ಮನೆ ಕೆಲಸ ಮಾಡುವಂಥದ್ದು ಮನೆ ಕೆಲಸ ಆಯ್ತು, ಕೆಲಸನೇ ವ್ಯಾಯಾಮ ಅಲ್ಲ. ಅದನ್ನೇ ಅವಾಗ್ಲೇ ಹೇಳಿದ್ದು ನಾನು. ನಾವು ಹಳ್ಳಿ ರೈತನಾಗ್ಬಿಟ್ಟಿದ್ದೀನಿ, ನಾನು ಹೊಲದಲ್ಲೋ ಕೆಲಸ ಮಾಡ್ತೀನಿ ಅಂದ ಮಾತ್ರಕ್ಕೆ ನಿನಗೆ ವ್ಯಾಯಾಮ ಬೇಡ ಅಂತಲ್ಲ. ಹಾಗಿತ್ತು ಅಂದ್ರೆ ಹಳ್ಳಿನವ್ರಿಗೆ ಯಾರಿಗೂ BP ಕಾಯಿಲೆ ಬರ್ಕೊಡೋದು, ಹಾರ್ಟ್ ಕಾಯಿಲೆ ಬರ್ಕೊಡೋದು, ಸಕ್ಕರೆ ಕಾಯಿಲೆ ಬರ್ಕೊಡೋದು, ದರ್ಪ ಬರ್ಕೊಡೋದು ಸಾಧ್ಯವೇ ಇದು? ಇಲ್ಲ ಅಲ್ವಾ? ಅವ್ರಿಗೂ ಬರುತ್ತಲ್ವ ಇವೆಲ್ಲರೂ? ಯಾಕೆ ಬರುತ್ತೆ? ಸೊ ಅದಕ್ಕೆ ಹೇಳೋದು, ವ್ಯಾಯಾಮ ಅನ್ನೋದು ಪ್ರತಿಯೊಂದು ಅಂಗಕ್ಕೆ, ಪ್ರತಿಯೊಂದ ದೇಹದ ಭಾಗಕ್ಕೂ ಬೇಕು. ಸೊ ನೀನು ರೈತನಾಗಿ ಮನೆ ಕೆಲಸ ಮಾಡ್ತೀವಿ, ಸರಿ, ಪಾತ್ರೆ ತೊಳಿತೀವಿ ಅಂದ್ರೆ ಬರೀ ಕೈ ಆಡಿಸ್ತೀವಿ, ಕಾಲಿಗೆ ಏನ್ ಕೆಲಸ ವ್ಯಾಯಾಮ ಆಯ್ತು? ಕಸ ಗುಡಿಸ್ತೀವಿ, ಸರಿನಾ? ಸೊಂಟಕ್ಕೆ ಕೆಲಸ ಆಯ್ತು, ಸರಿನಾ? ಈ ಎಡಗೈಗೆ ಏನ್ ಕೆಲಸ ಆಯ್ತು? ಬರೀ ಬಲಗೈಯಲ್ಲಿ ಗುಡಿಸ್ತಾ ಇದ್ರೆ. ಹಾಗೇನೆ ಬಟ್ಟೆ ಒಗಿತಾ ಇದ್ದೀವಿ ಅಂತಂದ್ರೆ ಬರೀ ರೊಟೇಟರ್ ಮೂವ್ಮೆಂಟ್ ಆಯ್ತು, ಮಿಕ್ಕಿ ಜಾಗಕ್ಕೆ ಏನಾಯ್ತು? ಸೊ ಹಾಗಾಗಿ ಎಲ್ಲಕ್ಕೂ ವ್ಯಾಯಾಮ ಬೇಕು ಅಂದಾಗ ಈ ರೀತಿಯಾದಂತ ಪರಿಪೂರ್ಣವಾದಂತ, ಅದಕ್ಕೆ ಆದಂತ ಒಂದು ನಿರ್ದಿಷ್ಟ ಸಮಯ, ನಿರ್ದಿಷ್ಟ ಹೊತ್ತು, ಪ್ರತಿಯೊಂದು ಜಾಗಕ್ಕೂ ಮಾಡ್ಬೇಕಾದಂತ ಚಲನೆಗಳನ್ನ ಮಾಡಿದ್ರೆ ಅದು ವ್ಯಾಯಾಮ ಆಗುತ್ತೆ. ವ್ಯಾಯಾಮ ಅನ್ನೋದನ್ನ ನಾವು ಎಷ್ಟು ಮಾಡ್ಬೇಕು? ಒಂದು ವ್ಯಕ್ತಿ ಎಷ್ಟು ಮಾಡಬೇಕು ಅಂತ ಹೇಳಿದ್ರೆ, ಸಮಯದ್ದೇ ಪರಿಮಿತಿಯಲ್ಲಿ ಇಟ್ಕೊಂಡ್ರೆ ವಾರಕ್ಕೆ 5 ರಿಂದ 7 ಗಂಟೆ ಅಷ್ಟು ಸಮಯ ಬೇಕು ಅಂತ ಹೇಳ್ತಾರೆ. ವಾರಕ್ಕೆ 5 ದಿವಸ ಆದ್ರೂ ಮಾಡಬೇಕು. ವಾರಕ್ಕೆ 5 ದಿವಸ, ದಿನಕ್ಕೆ 1 ತಾಸಿನಷ್ಟಾದ್ರೂ ಮಾಡಬೇಕು, ಒಂದು ಅರ್ಧ ತಾಸಿನಷ್ಟಾದ್ರೂ ಓಡಾಡ್ಬೇಕು. ವಾಕಿಂಗ್ ಅಂದ್ರೆ ನಾವು ಈ ಕಿವಿಗೆ ಇಯರ್ಫೋನ್ ಹಾಕೊಂಡು ಮೊಬೈಲ್ ನೋಡ್ಕೊಂಡು ಮಾಡೋ ವಾಕಿಂಗ್ ಅಲ್ಲ. ವಾಕಿಂಗ್ ಅಂದ್ರೆ ಇವೆಲ್ಲವನ್ನು ಬಿಟ್ಟು, ಸರಿನಾ, ಕೈ ಕಾಲುಗಳನ್ನು ಎರಡೂ, ಕೈ ಕಾಲನ್ನ ಅದೇ ರೀತಿಯಾದಂತ ಒಂದು ಪ್ರಕ್ರಿಯೆಯಲ್ಲಿ, ವಾಕಿಂಗಿನ ಪ್ರಕ್ರಿಯೆಯಲ್ಲಿ ಯಾವ ನಡೀತೀವಲ್ವಾ ಅದು ವಾಕಿಂಗ್. ನಮ್ಮ ಪೂರ್ತಿ ಕಾನ್ಸಂಟ್ರೇಷನ್ ವಾಕಿಂಗ್ ಮೇಲೆ ಇರಬೇಕು, ಸರಿನಾ? ವಾಕಿಂಗ್ ಅನ್ನ ಮಾಡಿದಾಗ ಬೆವರು ಬರಬೇಕು. ಬರೀ ನಡ್ಕೊಂಡ್ ಬಂದೆ ಅನ್ನೋದು ವಾಕಿಂಗ್ ಅಲ್ಲ. ಬೆವರು ಬಂದ್ರೆ ಮಾತ್ರ ಅದು ವಾಕಿಂಗ್, ಸರಿನಾ? ನಾನು ಇಲ್ಲಿಂದ 4 ಕಿಲೋಮೀಟರ್ ಹೊಡ್ಕೊಂಡೆ, ನಿಧಾನಕ್ಕೆ ಹೋದೆ, ವಾಕಿಂಗ್ ಅಲ್ಲ. ಬೆವರು ಬರಬೇಕು, ಅದು ಮುಖ್ಯ. ಅದು ಬಂದಾಗ ಮಾತ್ರ ನಿಮ್ಗೆ ಅದು ವಾಕಿಂಗಿನ ಪರಿಪೂರ್ಣವಾಗಿ ಪ್ರಯೋಜನ ಅಂತದ್ದು ಸಿಕ್ಕೋದು.
ಹಾ ಸರ್. ಸೊ ಅದೇ ರೀತಿಯಾಗಿ ಪ್ರತಿಯೊಂದು ವ್ಯಾಯಾಮಕ್ಕೂ ಅಷ್ಟೇ ಆ ವ್ಯಾಯಾಮದಿಂದ ಏನು ಪ್ರಯೋಜನ ಅನ್ನೋದು ಬರಬೇಕು. ಯೋಗಾಸನ ಮಾಡ್ತೀವಿ, ಸಂತೋಷ ಯೋಗಾಸನ ಮಾಡಿ ಪ್ರತಿಯೊಂದು ಆಸನವನ್ನು ಕಡೆ ಪಕ್ಷ 15 ಸೆಕೆಂಡ್ ಆ ಭಂಗಿಯಲ್ಲಿ ನಿಲ್ಲಬೇಕು. ಅವಾಗಲೇ ನಾ ಹಂಗೆ ಇಟ್ಕೊಂಡು ಟಕ್ಕಂದ್ಬಿಟ್ಟು 2 ಸೆಕೆಂಡ್ ಇಳಿಸ್ತೆ, ಅದು ಆ ಭಂಗಿ ಆಗಲ್ಲ, ಅದು ಯೋಗಾಸನ ಆಗಲ್ಲ. ಅದೇ ಭಂಗಿಯಲ್ಲಿ 10 ರಿಂದ 15 ಸೆಕೆಂಡ್ಗಳ ಕಾಲ ಇರಬೇಕು. ಆವಾಗ ಆ ಆಸನದ ಪ್ರಯೋಜನ ನಿಮಗೆ ಸಿಗೋಂಥದ್ದು. ನಾವು ಅದೇ ರೀತಿಯ ಧ್ಯಾನವನ್ನು ಕೂತ್ಕೊಳ್ತೀವಿ, 10 ನಿಮಿಷ ಕಣ್ಣು ಮುಚ್ಕೊಂಡು 2 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಧ್ಯಾನ ಆಗಲ್ಲ, ಸರಿನಾ? ಆ ಭಂಗಿಯಲ್ಲಿ ತದೇಕ ಚಿತ್ತದಲ್ಲಿ ಆ ಏಕಾಗ್ರತೆಯಲ್ಲಿ ಒಂದು ನಿರ್ದಿಷ್ಟವಾದ ಸಮಯವನ್ನ ಉಳಿಸ್ಕೊಳ್ಬೇಕು. ಆವಾಗ ಅದು ವ್ಯಾಯಾಮ ಆಗತ್ತೆ. ಹಾ ಸರ್. ಈಗ ಕೆಲವರು ಜಾಸ್ತಿ ವ್ಯಾಯಾಮ ಮಾಡಿದಷ್ಟು ನಾನು ಬೇಗ ಸಣ್ಣ ಆಗ್ಬೋದು ಅಂತೇಳಿ ಸಿಕ್ಕಾಪಟ್ಟೆ ಮಾಡೋರು ಅದು ತಪ್ಪು. ನಾವು ಎಷ್ಟೊಂದ್ ಸತಿ ಜಿಮ್ಗಳಲ್ಲೂ ಕೂಡ ನೋಡಿದೀವಿ, ಜಿಮ್ಗೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಎಷ್ಟೊಂದ್ ಜನ ತೀರ್ಕೊಂಡ್ರು ಅಂತ. ಅತಿ ಆದ್ರೆ ಅಮೃತವೂ ವಿಷವೇ, ಅಮೃತವೂ ವಿಷವೇ. ಸೊ ಎಲ್ಲದಕ್ಕೂ ಒಂದು ಮಟ್ಟ ಅನ್ನೋದಿರುತ್ತೆ. ಸೊ ನಾನು ಒಂದೇ ದಿವಸ ಬೈಸೆಪ್ಸ್ ಅನ್ನ ಅರ್ನಾಲ್ಡ್ ತರ ಮಾಡ್ಲಿಕ್ಕೆ ಆಗಲ್ಲ, ಸರಿನಾ? ಅದಕ್ಕೆ ಕ್ರಮೇಣವಾಗಿ ಅದು ಮಾಡ್ಲಿಕ್ಕೆ ಸಾಧ್ಯ ಇರೋದು. ಸೊ ಹಾಗಾಗಿ ಕ್ರಮೇಣವಾಗಿ ಎಲ್ಲವನ್ನು ಮಾಡಬೇಕು. ಸಮಯ ಅನ್ನೋ ನಿರ್ಬಂಧತೆ ಅನ್ನೋದು ಇಟ್ಕೊಳ್ಳೇಬೇಕು. ಒಂದೇ ದಿವಸದಲ್ಲಿ ಯಾರೂ ಕೂಡ ಯಾವುದನ್ನೇ ಮಾರ್ಪಾಟನ್ನು ಮಾಡ್ಕೊಳಕ್ಕಾಗಲ್ಲ. ಮತ್ತೆ 10 ದಿವಸದಲ್ಲಿ ನಾವು ಕ್ರ್ಯಾಶ್ ಅಲ್ಲಿ ಸಣ್ಣ ಆಗ್ಬಿಡ್ತೀವಿ. ಈ ರೀತಿಯಾದಂತ ಮಾಡಕ್ ಹೋಗಿ ಅನಾಹುತಗಳನ್ನು ಮಾಡ್ಕೊಳ್ಳೋದೇ ಜಾಸ್ತಿ. ಈಗ ಸರ್ ನಂದೇ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಂದ್ರೆ, ನಂದು ಎಷ್ಟೇ ಸ್ಟ್ರೆಸ್ ಇರ್ಲಿ ಏನೇ ಇರ್ಲಿ, ಈಗ ನಾವು ಏನೋ ಒಂದು ವ್ಯಾಯಾಮ ಒಂದು ಸ್ವಲ್ಪ ಅರ್ಧ ಗಂಟೆ ಆಗಿರ್ಬೋದು, 1 ಗಂಟೆ ಆಗಿರ್ಬೋದು, ವ್ಯಾಯಾಮನ ಮಾಡಿದಾಗ ದೇಹನೂ ಅಗ್ರಾಗೋದ್ರ ಜೊತೆಗೆ ಮನ್ಸಿಗೆ ಒಂದ್ ರೀತಿ ಖುಷಿ ಇರುತ್ತೆ. ಖಂಡಿತ ಒಂಥರ ಮೈಂಡ್ ಫುಲ್ ಫ್ರೆಶ್ ಉಲ್ಲಾಸ ಅನ್ನೋದು ಬರುತ್ತಲ್ವಾ, ಆ ಉಲ್ಲಾಸ ಅನ್ನೋದು ಬರೋದೇ ಆ ಖುಷಿಯಿಂದ ಮತ್ತೆ ಆ ವ್ಯಾಯಾಮದಿಂದ. ಅದನ್ನ ಮಾಡಿದಾಗ ನಿಮ್ಗೆ ರಾತ್ರಿ ಹೊತ್ತು ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ, ಒಳ್ಳೆ ನಿದ್ರೆ ಆಗುತ್ತೆ. ಒಳ್ಳೆ ನಿದ್ರೆ ಆದಾಗ ನೀವು ರಾತ್ರಿ ಹೊತ್ತು ಯಾವಾಗ್ಲೂ ನಾವು ಸಾಮಾನ್ಯವಾಗಿ ಹೇಳ್ತೀವಿ 7 ಗಂಟೆ ಅಷ್ಟಲ್ಲಿ ಊಟ ಮುಗಿಸಿ, ಊಟ ಮುಗಿಸಾದ್ಮೇಲೆ ಒಂದ್ ಸ್ವಲ್ಪ ಓಡಾಡಿ ಅಂತ. ನೀವು ಸಾಯಂಕಾಲ ಓಡಾಡೋದು ವಾಕಿಂಗ್ ಅಲ್ಲ, ನೀವು ಆ ಇಮ್ಮಿಡಿಯೇಟ್ ಗ್ಲೂಕೋಸ್ ರಶ್ ಏನಿರುತ್ತೆ ಆ ರಶ್ ಅನ್ನ ಡೌನ್ ಮಾಡಿಬಿಡ್ತೀರಾ. ಅದನ್ನ ಮಾಡಿದ ನಂತರ ಏನಾಗುತ್ತೆ, ನಿಮ್ ವ್ಯಾಯಾಮ ಮಾಡಿರ್ತೀರ, ಓಡಾಡ್ ಬಂದಿರ್ತೀರಲ್ವಾ, ನೀವು ಮಲ್ಕೊಳ್ಳೋಂಥ ನಿದ್ರೆ ತುಂಬಾ ಸುಖವನ್ನು ಕೊಡುತ್ತೆ. ಬೆಳಗ್ಗೆ ಎದ್ದಾಗ ಉಲ್ಲಾಸ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡಿ ಬೆವರನ್ನು ಹರಿಸಿದ್ರೆ ದಿನಪೂರ್ತಿ ಕೆಲಸ ಮಾಡ್ಲಿಕ್ಕೆ ಆ ಚೈತನ್ಯವನ್ನು ಕೊಡುತ್ತೆ, ಆ ಖುಷಿಯನ್ನು ಕೊಡುತ್ತೆ. ಈ ಪ್ರಕ್ರಿಯೆ ಅನ್ನೋದು ಸೈಕಲ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಪ್ರತಿ ದಿವಸ ಆನಂದವೇ ಅಲ್ವೇ? ಹೌದು ಸರ್. ಮತ್ತೆ ನಾನು ಇನ್ನೊಂದೇನ್ ಅಬ್ಸರ್ವ್ ಮಾಡಿದೀನಿ ಅಂದ್ರೆ, ನಿಯಮಿತವಾಗಿ ವ್ಯಾಯಾಮನ ಮಾಡ್ತಾ ಇದ್ರೆ, ಈಗ ಎಸ್ಪೆಷಲಿ ಹುಡುಗಿರಲ್ಲಿ ಈ ಪೀರಿಯಡ್ಸ್ ಪೇನ್ ಅನ್ನೋದೇನಿದೆ ಅಷ್ಟೊಂದಾಗಿ ಕಾಣಲ್ಲ, ಹಿಂಸೆ ಕೊಡಲ್ಲ. ನಾನು ಯಾವಾಗ ಸ್ವಲ್ಪ ದಿನಗಳಿಂದ ಈ ವ್ಯಾಯಾಮ ಅನ್ನೋದನ್ನ ಬಿಟ್ಟಿದೀನಿ, ಅವಾಗಿಂದ ಸ್ವಲ್ಪ ಪ್ರಾಬ್ಲಮ್ ಅನ್ನೋದು ಶುರು ಆಗ್ತಾನೆ. ಅದನ್ನ ಈ ರೀತಿಯಾಗಿ ಹಾಕೋಣ. ಯಾವ ಹೆಣ್ಮಕ್ಳಿಗೆ ಈ ಪೀರಿಯಡ್ ಪೇನ್, ಎಲ್ಲಾ ಹೆಣ್ಮಕ್ಳು ಪೀರಿಯಡ್ ಪೇನ್ ಬರಲ್ಲ. ಎಷ್ಟು ಜನ ಹೆಣ್ಮಕ್ಳಿಗೆ ಪೀರಿಯಡ್ ಪೇನ್ ಬರುತ್ತೆ, ಅವರು ಮುಂಜಾಗ್ರತೆಯಾಗಿ ವ್ಯಾಯಾಮಗಳನ್ನ ಕಲಿತು ಮಾಡೋದು ಅಂತದ್ದು ತುಂಬಾ ಸೂಕ್ತ. ನೀವು ಹೇಳಿದಾಗ ಆ ಪೇನು, ಆ ಹಿಂಸೆ ಅವೆಲ್ಲವೂ ಕಮ್ಮಿ ಆಗತ್ತೆ. ಮತ್ತು ಆ 5 ದಿನಗಳು ಹೆಣ್ಮಕ್ಳಿಗೆ ಒಂದು ಉಲ್ಲಾಸ ಇರ್ತದೆ. ಇಲ್ಲ ಅಂತಂದ್ರೆ ಸಂಕಟದಲ್ಲಿ ಬದುಕಬೇಕಾದಂಥದ್ದು. ಪ್ರಕೃತಿ ನಮಗೆ ಅದನ್ನ ಕೊಟ್ಬಿಟ್ಟಿದೆ, ಸತ್ಯ. ಆ ಪ್ರಕೃತಿನ ಕೊಟ್ಟಿರುವಂತದ್ದನ್ನ ಯಾವ ರೀತಿಯಾಗಿ ನೋವನ್ನು ಕೂಡ ಸಂತೋಷವನ್ನಾಗಿ ಪರಿವರ್ತಿಸ್ಕೊಳ್ಳೋದು ಅನ್ನೋದನ್ನ ಉಪಾಯ ಕೊಟ್ಟಿದೆ ಅಲ್ವಾ, ಅದನ್ನ ಬಳಸ್ಕೊಳ್ಳೋ ಜಾಣತನ ಅಲ್ವಾ, ಅದನ್ನ ಮಾಡ್ಬೇಕು. ಓಕೆ ಸರ್. ಈಗ ತೂಕ ವ್ಯಾಯಾಮದ ಕುರಿತು ನಾವು ತುಂಬಾ ಮಾತಾಡಿದ್ವಿ. ಈಗ ನಿದ್ದೆ ಮನುಷ್ಯನ್ಗೆ ಎಷ್ಟು ಇಂಪಾರ್ಟೆಂಟ್ ಆರೋಗ್ಯವಾಗಿರೋದಿಕ್ಕೆ? ನಿದ್ರೆ ಅನ್ನೋದು ತುಂಬಾ ದೊಡ್ಡ ಫ್ಯಾಕ್ಟರ್. ನಿದ್ರೆ ಅನ್ನೋದು ಇಲ್ಲ ಅಂತಂದ್ರೆ ಮನುಷ್ಯ 7 ದಿವಸದ ಮೇಲೆ ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ. 7 ದಿನಗಳ ಕಾಲ ನೀನು ನಿದ್ರೆ ಇಲ್ಲದೆ ಮನುಷ್ಯ ಎಚ್ಚರವಾಗಿ ಇದ್ರೆ ನೀನು ಮನುಷ್ಯ ಅಸ್ತಂಗತನಾಗ್ಬಿಡ್ತಾನೆ. ಸೊ ಅಷ್ಟು ಮುಖ್ಯ ನಿದ್ರೆ ಅನ್ನೋದು. ನೀವು ಪ್ರತಿ ದಿವಸ 6 ರಿಂದ 8 ತಾಸುಗಳು ಮಲಗಬೇಕು. ಮಕ್ಕಳಾದ್ರೆ 10 ರಿಂದ 11 ತಾಸು ತನಕ ಮಲಗಬೇಕು. ಕಡೆ ಪಕ್ಷ 6 ಗಂಟೆ, 5 ರಿಂದ 6 ಗಂಟೆ ಆದ್ರೂ ನಿದ್ರೆ ಬೇಕೇ ಬೇಕು. ಒಂದು ದೇಹದ ಆಲಸ್ಯ, ಆ ದೇಹದ ಒಂದು ಶಕ್ತಿಯನ್ನ ಒಂದು ರಿಫ್ರೆಶ್ ಮಾಡ್ಕೊಳ್ಳಿಕ್ಕೆ ಅಥವಾ ಪುನರುಜ್ಜೀವನ ಮಾಡಿಸ್ಕೊಳ್ಳಿಕ್ಕೋಸ್ಕರ ಅನ್ನಬೇಕು. ಎರಡನೇದು ಮಾನಸಿಕವಾಗಿ ನಮಗೆ ವಿಶ್ರಾಂತಿ ಬೇಕೇ ಬೇಕು. ಈ ಮಾನಸಿಕ ವಿಶ್ರಾಂತಿ ಇಲ್ಲ ಅಂದ್ರೆ ನೀವು ದೈಹಿಕವಾಗಿ ಏನೇ ವಿಶ್ರಾಂತಿ ತಗೊಂಡ್ರು, ಕೂತ್ರೆ ದೈಹಿಕವಾಗಿ ವಿಶ್ರಾಂತಿ ಸಿಕ್ಕುತ್ತೆ ನಿಮಗೆ. ಆದ್ರೆ ಮಾನಸಿಕ ವಿಶ್ರಾಂತಿ ಸಿಕ್ಲಿಲ್ಲ ನಿಮಗೆ, ಮನಸ್ಸು ಅನ್ನೋದು ಒಂದ್ ಸ್ವಲ್ಪ ಹೊತ್ತು ಶಟ್ ಡೌನ್ ಆಗ್ಲಿಲ್ಲ ಅಂದ್ರೆ ನಿಮಗೆ ದೇಹದಲ್ಲಿ ಆ ಚೈತನ್ಯ ಅನ್ನೋದು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಆರೋಗ್ಯಕರವಾದಂತ ನಿದ್ರೆ ಅನ್ನೋದು ಬೇಕೇ ಬೇಕು. ಎಷ್ಟೋ ಜನ ಹೇಳ್ತಾರೆ ಅರ್ಧ ಗಂಟೆ ಒಂದ್ ಸ್ವಲ್ಪ ಮಲ್ಕೊಂಡು ಎದ್ದೊಳೋದು ಮತ್ತೆ ಕೆಲಸ ಮಾಡೋದು, ಅದು ಆಗೋಲ್ಲ. ಅದು ತುಂಬಾ ತಪ್ಪು. ಆ ರೀತಿಯಾದಂತ ಒಂದು 15 ನಿಮಿಷ 10 ನಿಮಿಷಗಳ ನಿದ್ರೆ ಮಧ್ಯಾಹ್ನದತ್ತು ಸೂಕ್ತ. ಅದರಲ್ಲೂ ಈ ರೀತಿಯಾದಂಥ ಬಿರು ಬಿಸಿಲಿರ್ಬೇಕಾದ್ರೆ ಆ ಬಿರು ಬಿಸಿಲಿನ ಟೈಮಲ್ಲಿ ನಾವು ಊಟ ಆದ ನಂತರ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಒಂದು 10 ರಿಂದ 15 ನಿಮಿಷ ಈ ಇಂಗ್ಲಿಷ್ ನಲ್ಲಿ ಪವರ್ ನ್ಯಾಪ್ ಅಂತ ಏನ್ ಕರಿತೀವಿ, ಅದು ತೆಗೆದುಕೊಳ್ಳೋದು ಸ್ವಲ್ಪ ಸೂಕ್ತ.
ತುಂಬ ಬೆವರಿರ್ತೀವಿ, ತುಂಬ ಆಯಾಸ ಆಗಿರುತ್ತೆ, ಆ ಪವರ್ ನ್ಯಾಪ್ ಅನ್ನೋದು ವರ್ಕ್ ಆಗುತ್ತೆ. ಪವರ್ ನ್ಯಾಪ್ನಲ್ಲೇ ಜೀವನ ಮಾಡ್ತೀವಿ, ಅದಾಗಲ್ಲ. ಸೊ ರಾತ್ರಿ ಹೊತ್ತು ಸೂರ್ಯ ಅಸ್ತಂಗತ ಆದಾಗ ಮನುಷ್ಯನಿಗೆ ನಿದ್ರೆ ಅನ್ನೋದು ತುಂಬ ಅವಶ್ಯಕ. ಇವತ್ತು ನಾವು ಎಷ್ಟೊಂದು ಜನ ಈ ನೈಟ್ ಕೆಲಸಗಳನ್ನ ಸೇರಿಕೊಂಡು ನಾವು ನಮ್ಮ ಸ್ಲೀಪ್ ಸೈಕಲ್ಗಳನ್ನ ಚೇಂಜ್ ಮಾಡಿಬಿಟ್ಟಿದ್ದೀವಿ. ಬೆಳಗ್ಗೆ ಹೊತ್ತು ಮಲಗಿ ರಾತ್ರಿ ಹೊತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ. ಆ ರೀತಿಯಾದಂಥ ಮಾಡೋದನ್ನು ಕೂಡ ತುಂಬ 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 ದುಷ್ಪರಿಣಾಮಗಳನ್ನೇ ಬೀರುತ್ತೆ. ನಾನು 8 ಗಂಟೆ ಮಲಗಿದ್ದೀನಲ್ವಾ, ಲೆಕ್ಕದಲ್ಲಿ ನೀನು 8 ಗಂಟೆ ಮಲಗಿರಬಹುದು, ಪರಿಸರದ ಜೊತೆ ನೀನು ಮಲಗಿಲ್ಲ. ಪರಿಸರ ಮಲಗಿದಾಗಲೇ ನೀನು ಮಲಗಬೇಕು. ರಾತ್ರಿ ಅನ್ನೋದು ನಿದ್ದೆಗೆ ಅಂದ್ರೆ ನೀನು ರಾತ್ರಿ, ಹೌದು, ನೀನು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ಬೇಕಾ, ಒಂದ್ ವಾರ ಮಾಡು, ಇನ್ನೊಂದ್ ವಾರ ದಿನದ ಪಾಳಿಗೆ ಶಿಫ್ಟ್ ಆಗ್ಬೇಕು. ನೀನು ರಾತ್ರಿ ಪಾಳಿಲೇ ಕೆಲಸ ಮಾಡ್ಕೊಂಡು ಕುಳಿತುಕೊಂಡ್ರೆ ನೀನು 3-4 ತಿಂಗಳಷ್ಟರಲ್ಲಿ ಒಂದು ದೇಹದ ಪೂರ್ತಿಯಾದಂಥ ಹಾರ್ಮೋನ್ ಸಿಸ್ಟಮ್ಗಳು ಬದಲಾಗತ್ತೆ, ದೇಹದ ಮೆಟಬಾಲಿಸಮ್ ಕ್ರಿಯೆ ಚೇಂಜ್ ಆಗುತ್ತೆ, ನಿನ್ನ ನಿದ್ರೆ ಕ್ರಿಯೆ ಚೇಂಜ್ ಆಗುತ್ತೆ, ನಿನ್ನ ಸಾಮಾಜಿಕ ಜೀವನದ ಕ್ರಿಯೆ ಬದಲಾಗತ್ತೆ, ಅದರಿಂದ ನಿನ್ನ ದೈಹಿಕ ಕ್ರಿಯೆ ಬದಲಾಗತ್ತೆ. ಬೇರೆ ರೀತಿಯಾದಂಥ ಕ್ರಾನಿಕ್ ಕ್ಯಾನ್ಸರ್ ಇಂದ ಹಿಡಿದು BP, ಶುಗರ್ ಇವೆಲ್ಲವನ್ನು ಬೇಗ ಆಮಂತ್ರಿಸ್ಕೊಳ್ತೀರಿ ನೀನು. ಸೊ ಆ ಕಾರಣದಿಂದ ನೀವು ತಿಂಗಳಿಗೆ 1 ಅಥವಾ 2 ವಾರಗಳಿಂದ ಹೆಚ್ಚು, 2 ವಾರಗಳು ಕೂಡ ಸೂಕ್ತ ಅಲ್ಲ, ತಿಂಗಳಿಗೆ 1 ವಾರ ಮಾತ್ರ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಬಹುದು. ಮಿಕ್ಕಿ ಟೈಮಲ್ಲಿ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವಂಥದ್ದು ಅಷ್ಟು ಸೂಕ್ತ ಅಲ್ಲ, ಒಳ್ಳೇದಲ್ಲ. ಸರ್, ಈಗ ಇವಾಗಿನ ಜನರೇಷನ್ ಅಲ್ಲಿ ಏನಂತಂದ್ರೆ ಕೆಲವರದ್ದು ಅಭ್ಯಾಸಗಳು ಹೇಗಿದಾವೆ ಅಂದ್ರೆ, ನನಗ್ ಮಿನಿಮಮ್ 8 ಅವರ್ ನಿದ್ದೆ ಬೇಕು, ಆದ್ರೆ ನಾನು ರಾತ್ರಿ 2 ಗಂಟೆಗೆ ಮಲಗಿ ವಿದ್ಯಾರ್ಥಿಗಳು ಕೂಡ ಈ ತಪ್ಪುಗಳನ್ನ ಮಾಡ್ತಾರೆ. ನಾನು ರಾತ್ರಿ ಹೊತ್ತು ಓದ್ಕೊಂಡು ಕೂತ್ಕೋತೀನಿ, ಬೆಳಗಿನ ಜಾವ ಮಲಗ್ತೀನಿ. ಹೌದು, ಅದು ಬಹಳ ತಪ್ಪು. ರಾತ್ರಿ ಮಲಗಿ ಬೆಳಗಿನ ಜಾವ ಬೇಗ ಎದ್ದೋಳಿ. ಬೆಳಗಿನ ಜಾವ ಎದ್ದು ಓದೋಂಥದ್ದು ವಿದ್ಯೆ ಬೇಗ ತಲೆ ಕೂಡ ಹಿಡಿಯುತ್ತೆ, ಸರಿನಾ? ಸೊ ಆ ಕಾರಣಗಳಿಂದ, ವೈಜ್ಞಾನಿಕ ಕಾರಣಗಳು ಕೂಡ ಅದು. ಬೆಳಗ್ಗೆ ಹೊತ್ತು ರಿಸೆಪ್ಷನ್ ಆಫ್ ದಿ ಬ್ರೈನ್ ಈಸ್ ಮೋರ್ ಸ್ಟ್ರಾಂಗರ್ ದ್ಯಾನ್ ದಿ ರಿಸೆಪ್ಷನ್ ಆಫ್ ದಿ ಬ್ರೈನ್ ಇನ್ ದಿ ನೈಟ್. ಸೊ ಹಾಗಾಗಿ ನಮ್ಮ ಮನಸ್ಸು ಮತ್ತೆ ನಮ್ಮ ಬುದ್ಧಿಶಕ್ತಿ ಬೆಳಗಿನ ಜಾವದಲ್ಲಿ ತುಂಬಾ ಚುರುಕಾಗಿರುತ್ತೆ, ಗ್ರಹಣ ಶಕ್ತಿ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಕೂಡ ರಾತ್ರಿ ಹೊತ್ತು ಬೇಗ ಮಲಗಿ, ತೊಂದರೆ ಇಲ್ಲ, 8 ಗಂಟೆ 9 ಗಂಟೆಗೆ ಮಲಗಿ, ಬೆಳಗಿನ ಜಾವ 3 ಗಂಟೆಗೆ ಎದ್ದೊಳಿ ಓದಕ್ಕೆ, 3 ಗಂಟೆಗೆ ಎದ್ದು ಓದಿ. ಆಗ ನಿಮ್ಮ ಗ್ರಹಣ ಶಕ್ತಿ ಚೆನ್ನಾಗಿರುತ್ತೆ, ನಿಮ್ಮ ಸ್ಕೋರಿಂಗ್ ಎಬಿಲಿಟಿ ಜಾಸ್ತಿ ಆಗುತ್ತೆ, ನಿಮ್ಮ ಜೀವನದಲ್ಲಿ ಸಾಧನೆಗಳು ಜಾಸ್ತಿ ಆಗೋಕೆ ಶುರು ಆಗುತ್ತೆ. ನೀವು ಇದನ್ನೆರಡನ್ನು ಉಲ್ಟಾ ಮಾಡಕ್ ಹೋದ್ರೆ ನೀವು ಮಾರ್ಕ್ಸ್ ತೆಗಿಬಹುದು. ನಾನು 90 ತೆಗ್ದೀನಿ, ನೀನ್ 90ರಿಂದ 100ಕ್ಕೆ ಶಿಫ್ಟ್ ಆಗೋ ಕಷ್ಟ ಇದೆಯಲ್ವಾ, ಆ ವ್ಯತ್ಯಾಸವನ್ನು ಕೂಡ ಗ್ರಹಿಸ್ಕೊಳ್ಬೇಕು. ಸರ್, ಈಗ ಒಬ್ಬ ವ್ಯಕ್ತಿಗೆ ನಿದ್ದೆ ಅನ್ನೋದು ಕಡಿಮೆ ಆದ್ರೆ ಏನೇನ್ ತೊಂದರೆಗಳನ್ನ ಅವನು ಫೇಸ್ ಮಾಡ್ತಾನೆ? ಒಂದು ಮೊದಲನೇದಾಗಿ ಫಸ್ಟ್ ಶುರು ಆಗೋದು ಮಾನಸಿಕ ಹಿಂಸೆ. ದೈಹಿಕ ಹಿಂಸೆ ಶುರು ಆಗೋದಕ್ಕಿಂತ ಮುಂಚೆ ಮಾನಸಿಕ ಹಿಂಸೆ ಶುರು ಆಗುತ್ತೆ. ನಿನ್ಗೆ ಖುಷಿ ಅನ್ಸಲ್ಲ, ನೀವು ಕೆಲಸ ಮಾಡಲಿ ಖುಷಿ ಅನ್ಸಲ್ಲ, ಆಲಸ್ಯ ಶುರು ಆಗುತ್ತೆ. ಮೊದಲು ಆ ಆಲಸ್ಯ ಶುರು ಆಗ್ತಿದ್ದಂಗೆ ಅದು ದೇಹದ ಮೇಲೆ ಪರಿಣಾಮ ಬೀರಕ್ಕೆ ಶುರು ಆಗುತ್ತೆ. ಆ ದೇಹದ ಪರಿಣಾಮ ಶುರು ಆಗುತ್ತೆ, ಊಟದ ಸೈಕಲ್ ವ್ಯತ್ಯಾಸ ಆಗಕ್ಕೆ ಶುರು ಆಗುತ್ತೆ. ಊಟ ಬೇಕು ಅನ್ಸುತ್ತೆ, ಬೇಡ ಅನ್ಸುತ್ತೆ, ತಿನ್ನಕ್ ಹೋದ್ರೆ ಅರ್ಧಕ್ಕೆ ಬಿಡಬೇಕು ಅನ್ಸುತ್ತೆ, ಈ ರೀತಿಯಾದಂಥ ಸಮಸ್ಯೆಗಳು ಶುರು ಆಗುತ್ತೆ. ಇವೆರಡೂ ಸೇರ್ಕೊಂಡು ನಿಮಗೆ ಸಾಮಾಜಿಕ ಜೀವನ ಅನ್ನೋದು ಕೆಡಕ್ಕೆ ಶುರು ಆಗ್ತದೆ. ಸೊ ಇದು ಸೈಕಲ್ ಆಗಿ ಶುರು ಆಗುತ್ತೆ. ಸೊ ಮೊದಲು ಅದಕ್ಕೋಸ್ಕರ ನಿದ್ರೆ ಅನ್ನೋದು ನಿದ್ರೆ ಕೆಡಕ್ಕೆ ಶುರುವಾದಾಗ ಮನಸ್ಸೇ ಕೆಡೋದು. ಆ ಮನಸ್ಸು ಕೆಡೋದ್ರಿಂದ ಆಹಾರದ ಕಡೆಗೆ, ಆಹಾರದಿಂದ ದೈಹಿಕ ಸಮಸ್ಯೆಗಳು ಶುರು ಆಗುತ್ತೆ, ದೈಹಿಕ ಸಮಸ್ಯೆಗಳಿಂದ ಮತ್ತಷ್ಟು ಸಾಮಾಜಿಕ ಜೀವನ ಕೆಡಕ್ಕೆ ಶುರುವಾಗಿ ಮನುಷ್ಯನ ಆರೋಗ್ಯ ಕೆಡಕ್ಕೆ ಶುರು ಆಗುತ್ತೆ. ಸರ್, ಅಂದ್ರೆ ನಿದ್ದೆ ಕಡಿಮೆ ಆದ್ರೆ ಸ್ಪೆಸಿಫಿಕ್ ಆಗಿ ಏನಾದ್ರೂ ಕಾಯಿಲೆ ಬರುವಂತ ಚಾನ್ಸಸ್ ಇದೆಯಾ? ನೋಡಿ, ನಿದ್ರೆ ಕಮ್ಮಿ ಬರ್ತಾ ಇನ್ಸಾಮ್ನಿಯಾ ಅನ್ನೋದು ಶುರು ಆಗುತ್ತೆ. ನಿಮಗೆ ನಿದ್ರೆ ಹತ್ತಕ್ಕೆ ಹೊಟ್ಟೋಗುತ್ತೆ. ಇನ್ಸಾಮ್ನಿಯಾ ಅಂದ್ರೆ ನಿದ್ರೆ ಹತ್ತಲ್ಲ. ನೀವು ಮಲಗಿದ್ರೆ 1 ಗಂಟೆ 2 ಗಂಟೆ ಸುಮ್ಮನೆ ಹೊರಳಾಡ್ತಾ ಇರಬೇಕು, ನಿಮಗೆ ನಿದ್ರೆ ಹತ್ತಲ್ಲ. ಈ ರೀತಿಯಾದಂಥ ಸಮಸ್ಯೆಗಳು ಶುರು ಆಗ್ತದೆ. ಆ ಇನ್ಸಾಮ್ನಿಯಾಯಿಂದ ಕ್ರಮೇಣ ನಿಮಗೆ ಈ ತಲೆನೋವು, ಮೈಗ್ರೇನು, BP ಈ ತರದ ಕಾಯಿಲೆಗಳು ಶುರು ಆಗುತ್ತೆ. ಮೊದಲು ಶುರು ಆಗಂತಕ್ಕಂಥ BP ಕಾಯಿಲೆಗಳು, ತಲೆ ಭಾರ ಅನ್ಸೋದು, ಮೈಗ್ರೇನ್ ಪ್ರಾಬ್ಲಮ್ಗಳು, ಕ್ರಮೇಣ ತಲೆನೋವು, ಅಜೀರ್ಣಗಳು ಶುರುವಾಗಿ ವಾಂತಿಗಳು ಬರುವಂಥದ್ದು ಶುರು ಆಗುವಂಥದ್ದು, ಊಟದಲ್ಲಿ ಜೀರ್ಣಗಳಾಗಲ್ಲ, ಕಮುರ್ದೇಕು, ಎದೆ ಉರಿ, ಈ ರೀತಿಯಾದಂಥ ಸಮಸ್ಯೆಗಳು ತಕ್ಷಣಕ್ಕೆ ನಿಮ್ಗೆ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಇದನ್ನ ಬೆಳೆಸ್ಕೊಂತ ಹೋಗ್ತಾ ಈ BPಯಿಂದ ಹಾರ್ಟ್ ಪ್ರಾಬ್ಲಮ್ಗಳು ಶುರು ಆಗುವಂಥದ್ದು, ಮತ್ತೆ ಅದೇ ರೀತಿಯಂಥ ಡಯಾಬಿಟಿಸು, ಕಾಯಿಲೆಗಳು. ಕ್ಯಾನ್ಸರ್ಗಿನ ಅತಿ ದೊಡ್ಡ ಕಾರಣ ನಮ್ಮ ಜನ ಯಾವಾಗಲೂ ಅನ್ಕೊಳ್ಳೋದು, ನಮಗೆ ಕಾಣದೇ ಇರತಕ್ಕಂಥ ಕಾರಣ ಒತ್ತಡ. ನಮಗೆ ಕಾಣೋದೇ ಇಲ್ಲ. ಕ್ಯಾನ್ಸರ್ಗೆ ಒಂದು ದೊಡ್ಡ ಕಾರಣ ಒತ್ತಡ. ಈ ಒತ್ತಡ ಅನ್ನೋದು ಕಮ್ಮಿ ಆಗಬೇಕು ಅಂದರೆ ಮನುಷ್ಯನಿಗೆ ಆಹಾರ, ವ್ಯಾಯಾಮ ಎಷ್ಟು ಮುಖ್ಯವೋ ನಿದ್ರೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ.
ಸರ್ ಈಗ ಅತಿಯಾಗಿ ನಿದ್ದೆ ಮಾಡಿದ್ರೆ ಏನಾಗ್ಬೋದು? ಹೌದು, ಸೋಂಬೇರಿತನ ಬೆಳೆಯುತ್ತೆ. ಅತಿಯಾಗಿ ನಿದ್ರೆ ಕೆಲವೊಬ್ರು ಮಾಡ್ತಾರೆ, ಇಲ್ಲ ಅಂತಲ್ಲ, 10ರಿಂದ 15 ಗಂಟೆಗಳ ಕಾಲ. ನನಗ್ ಗೊತ್ತಿರೋ ಹಾಗೇನೆ ಎದ್ದೊಳೋದು, ಊಟ ಮಾಡೋದು, ಮತ್ತೆ ಮಲಗೋದು, ಆ ತರ 2-3 ದಿವಸ ಮಾಡಿರೋನು ನಾನು ನೋಡಿದ್ದೀನಿ. ಬರೀ ಅದು ಹೇಗ್ ಬರುತ್ತೆ ಅನ್ನೋದು ನನಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ನಾನು ಯಾವತ್ತೂ ಅದನ್ನ ಅನುಭವಿಸಿಲ್ಲ. ಒಂದು ನಾವು ಆಗ್ಲೇ ಹೇಳ್ದಾಗೆ ಅದು ದಡೂತಿ ದೇಹ ಬೆಳಿಲಿಕ್ಕೆ ಒಂದು ಕಾರಣ ಆಗ್ಬಿಡ್ತದೆ. ನೀನ್ ಒಂದೇ ಸಮಯ ಬರೀ ಮಲಗಿದ್ರೆ ನಿನ್ ತೂಕ ಇಳಿಯುತ್ತೆ, ಯಾಕಂದ್ರೆ ನೀವು ಆಹಾರ ಸೇವನೆ ಮಾಡಿರಲ್ಲ. ನೀನ್ ಎದ್ದೊಳೋದು, ತಿನ್ನೋದು, ಮತ್ತೆ ಮಲಗೋದು ಮಾಡಿದ್ರೆ ನಿನ್ ಕಾಯ ಬೇಗ, ಯಾಕಂದ್ರೆ ನೀನ್ ಖರ್ಚು ಮಾಡ್ತಾ ಇಲ್ಲ ಏನನ್ನು. ದೇಹಕ್ಕೆ ತನ್ನ ಅಂಗಗಳು ಏನೇನ್ ಕೆಲಸ ಮಾಡ್ಲಿಕ್ಕೋ ಅದು ಮಿನಿಮಲ್ ಏನ್ ಖರ್ಚಾಗ್ಬೇಕೋ ಅಷ್ಟು ಮಾತ್ರ ಖರ್ಚಾಗುತ್ತೆ, ಮಿಕ್ಕಿದೆಲ್ಲ ಸ್ಟೋರ್ ಆಗಕ್ಕೆ ಶುರು ಆಗುತ್ತೆ. ಸೊ ಅದರದೇ ಆದಂತ ಉದ್ದ ಕಾರಣಗಳು, ಉದ್ದ ಕಾಯಿಲೆಗಳು ಬೆಳೆಯಕ್ಕೆ ಶುರು ಆಗುತ್ತೆ. ಕೊಲೆಸ್ಟ್ರಾಲ್ ಇಂದ ಹಿಡಿದು, BP ಇಂದ ಹಿಡಿದು, ಆಗ್ಲೇ ಹೇಳಿದಾಗ ಸಕ್ಕರೆ ಕಾಯಿಲೆಗಳಿಂದ ಹಿಡಿದು, ಅಂಗವೈಫಲ್ಯಗಳು, ಚಲನೆಗಳಿಲ್ಲದೆ ಮೂಳೆಗಳು ಜಡ್ಡಿ ಹಿಡಿಯುವಂಥದ್ದು, ಮಾಂಸಗಳು ನಿಷ್ಕ್ರಿಯ ಆಗುವಂಥದ್ದು, ಇವೆಲ್ಲ ಶುರು ಆಗ್ತದೆ. ಆಮೇಲೆ ಮೂತ್ರಕೋಶನೂ ಅಷ್ಟೇ, ಒಂದೇ ಸಮನೆ ನಿಮ್ಮ ಮೂತ್ರವನ್ನು ಹಿಡಿದು ಮೂತ್ರದಲ್ಲಿ ಕಲ್ಲಾಗುವಂಥದ್ದು, ಇವೆಲ್ಲ ಕಾರಣಗಳು, ಇವೆಲ್ಲವೂ ಶುರು ಆಗ್ತವೆ ಅದರಿಂದ. ಸೊ ಹಾಗಾಗಿ ಎಲ್ಲಕ್ಕೂ ಚಕ್ರ. ಇಷ್ಟೊತ್ತು ಎದ್ದಿರಬೇಕು, ಇಷ್ಟೊತ್ತು ಕೆಲಸವನ್ನು ಮಾಡಬೇಕು, ಇಷ್ಟೊತ್ತು ವ್ಯಾಯಾಮವನ್ನು ಮಾಡಬೇಕು, ಇಷ್ಟೊತ್ತು ನನಗೋಸ್ಕರ ನಾನು ಸ್ವಂತಿಕೆಗೆ ಸಮಯವನ್ನು ಕೊಡಬೇಕು, ಇಷ್ಟೊತ್ತಿಗೆ ಸಾಮಾಜಿಕ ಕಾರ್ಯಗಳನ್ನು ಕೊಡಬೇಕು. ಎಲ್ಲವನ್ನೂ ಕೊಡುವಂಥದ್ದು ಮನುಷ್ಯನ ಕರ್ತವ್ಯ. ಸಾಮಾಜಿಕ ಜೀವಿಯಾಗಿ, ಸಮುದಾಯದ ಜೀವಿಯಾಗಿ ಮನುಷ್ಯ ಬದುಕಬೇಕು. ಅದೇ ರೀತಿಯಾಗಿ ನಿದ್ರೆ ಕೂಡ ಅಷ್ಟೇ ಮುಖ್ಯ. ನಿದ್ರೆಗೆ ಇಷ್ಟೇ ಪರಿಮಿತಿಯಾದಂಥ ಸಮಯ, 6ರಿಂದ 8 ಗಂಟೆಗಳ ಕಾಲ. ವಯಸ್ಸಾದವ್ರಿಗೆ, ಮಕ್ಕಳಿಗೆ 1-2 ಅವರ್ ಎಕ್ಸ್ಟ್ರಾ ಸಾಕು. ಸರ್, ಈಗ ಕೆಲವೊಂದು ಕಡೆಗೆ ನೋಡಿರೋ ಹಾಗೆ ನಿದ್ದೆ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಕೆಲವೊಂದು ಸಿಂಪಲ್ ಆಗಿರುವಂತಹ ಕೆಲವೊಂದು ಎಕ್ಸರ್ಸೈಸ್ ಗಳನ್ನ ರೆಕಮೆಂಡ್ ಮಾಡ್ತಾರೆ. ಹೌದು. ಅದನ್ನ ಮಾಡೋದ್ರಿಂದ ನಿದ್ದೆ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಎರಡನೇದು, ಈ ಆರ್ಥರೈಟಿಸ್ ಪ್ರಾಬ್ಲಮ್ಗಳು, ಈ ತರ ಪ್ರಾಬ್ಲಮ್ಗಳನ್ನ ಕಮ್ಮಿ ಮಾಡಬಹುದು. ಇನ್ನೊಂದು, ಕಣ್ಣಿನ ಆರೋಗ್ಯ ಕೂಡ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ನಿದ್ರೆ ನಾವು ಎಷ್ಟೊತ್ತು ಕಣ್ಣನ್ನು ತೆಗ್ದಿರಲ್ಲ, ಬೆಳಗ್ಗೆ ಆವಾಗ ಕಣ್ಣಿನ ಮಾಂಸಗಳು ಒಂದೇ ಜಾಗದಲ್ಲಿ ನಿಂತಿರ್ತವೆ. ರ್ಯಾಪಿಡ್ ಐ ಮೂವ್ಮೆಂಟ್ ಅಲ್ಲಿ ಮಾತ್ರ ಮೂವ್ಮೆಂಟ್ ಆಗ್ತದೆ, ಅದರ ಚರ್ಚೆ ಬೇಡ. ಸಾಮಾನ್ಯವಾಗಿ ಕಣ್ಣಿನ ಮಾಂಸಗಳು ನಿಷ್ಕ್ರಿಯ. ಒಂದೇ ಸತಿ ಎದ್ದ ತಕ್ಷಣ ನಾವು ಆವಾಗಲೇ ಹೇಳಿದಂಗೆ ಮೊಬೈಲ್ ನೋಡುವಂತ ಈ ಚಟಗಳ ಕಾಲದಲ್ಲಿ ಆವಾಗ ಅಷ್ಟೊತ್ತು ಒಂದು ಪೊಸಿಷನ್ ಅಲ್ಲಿ ಇದ್ದಂಥವು ನೆಕ್ಸ್ಟ್ ಒಂದೇ ಪೊಸಿಷನ್ ಅಲ್ಲಿ ಇನ್ನೊಂದ್ ಕಡೆ ನಿಂತ್ಕೊಳ್ತವೆ. ಸೊ ಹಾಗಾಗಿ ಬೇಗ ಮಕ್ಕಳಿಗೆ ಸ್ಪೆಕ್ಸ್ ಬರುವಂತದ್ದು ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಸೊ ಈ ಕಾರಣಗಳಿಂದ. ಸೊ ಒಂದು, ತಾವೇ ಹೇಳಿದಾಗೆ ಕ್ವಾಲಿಟಿ ಆಫ್ ಸ್ಲೀಪ್, ತುಂಬಾ ಒಳ್ಳೆ ನಿದ್ರೆ ಸಿಗುತ್ತೆ, ಡೀಪ್ ಸ್ಲೀಪ್ ಸಿಗುತ್ತೆ, ಸುಖವಾದಂತ ನೆಮ್ಮದಿಯುತವಾದಂತ ನಿದ್ರೆ ಸಿಗ್ತದೆ. ಎರಡನೇದು, ಈ ರೀತಿಯಾದಂತ ಸಣ್ಣ ಎಕ್ಸರ್ಸೈಸ್ ಮಾಡೋಂಗೆ, ಊಟ ಆದ ತಕ್ಷಣ ಒಂದು ವಾಕಿಂಗ್ ಮಾಡಿ ಬಂದು ಆಮೇಲೆ ಮಲಗುವಂಥದ್ದು. ಇವುಗಳಿಂದ ನಾವು ಇಮ್ಮಿಡಿಯೇಟ್ ಗ್ಲೂಕೋಸ್ ರಶ್ ಅನ್ನ ಕಮ್ಮಿ ಮಾಡಿಬಿಟ್ಟಿರ್ತೀವಿ. ಸೊ ಹಾಗಾಗಿ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತದ್ದು, ಡಯಾಬಿಟಿಸ್ ಅಂತದ್ದು ಬರುತ್ತೆ ಅಂತಕ್ಕಂಥದ್ದು ಅದು ತಡೆಯುತ್ತೆ. ಮೂರನೇದು, ನಾವು ಊಟಕ್ಕೂ ಮತ್ತೆ ಮಲಗೋದಕ್ಕೆ ಮಧ್ಯೆ ಒಂದು 3 ಅವರಿಂದ 4 ಅವರ್ ಗ್ಯಾಪ್ಗಳನ್ನ ಕೊಟ್ಟಂತದ್ದೇ ಆದಲ್ಲಿ ನಾವು ಊಟ ಮಾಡಿದ್ದು ಜೀರ್ಣ ಆಗ್ಬಿಟ್ಟಿರ್ತದೆ. ಸೊ ಅದು ತುಂಬಾ ಸಹಾಯ ಮಾಡ್ತದೆ. 4ನೇದು, ಈ ರೀತಿಯಾದಂತಹ ಅಂಗಗಳು ಮತ್ತೆ ಮೂಳೆ ನೋವು, ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಈ ಅವ್ರಿಗೆ 45-50 ಋತುಸ್ರಾವ ಅನ್ನೋದು ನಿಂತಾಗ ಅವ್ರಿಗೆ ಒಂದು ಮೂಳೆಯ ಸಾಂದ್ರತೆ, ಮೂಳೆಯಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಡೆಪಾಸಿಟ್ಸ್ಗಳು ಸ್ವಾಭಾವಿಕವಾಗಿ ಕಮ್ಮಿ ಆಗುತ್ತೆ. ಸೊ ಆ ಕಮ್ಮಿ ಆಗೋದನ್ನು ಕೂಡ ಆ ಜಾಯಿಂಟ್ಗಳ ಮಧ್ಯೆ ಇರತಕ್ಕಂಥ ಕಾರ್ಟಿಲೇಜ್ಗಳು ಸೇವಿದೆ ಇರತಕ್ಕಂಥ ನೋಡ್ಕೊಳ್ಳಿಕ್ಕೂ ಕೂಡ ಈ ಸಣ್ಣ ಎಕ್ಸಸೈಸ್ಗಳು ತುಂಬಾ ಮುಖ್ಯ. ನಿಮ್ಗೆ ಎಕ್ಸಸೈಸ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಊಟ ಆದ ನಂತರ ದಯವಿಟ್ಟು ಒಂದು 15 ನಿಮಿಷ 20 ನಿಮಿಷಗಳ ಕಾಲ ಒಂದು ಸಣ್ಣ ವಾಕಿಂಗ್ ಹೋಗಿ ಬರ್ತಕ್ಕಂಥದ್ದು ತುಂಬಾ ಸೂಕ್ತ. ಓಕೆ ಸರ್, ನಾವು ಇವತ್ತು ಆರೋಗ್ಯದ ಮೇಲೆ ನಿದ್ದೆ, ತೂಕ, ವ್ಯಾಯಾಮ ಅನ್ನೋದು ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದನ್ನ ಆದಷ್ಟು ಡೀಟೇಲ್ಡ್ ಆಗೇನೆ ಡಿಸ್ಕಸ್ ಮಾಡಿದೀವಿ ಅಂತ ನನ್ಗೆ ಅನ್ಸ್ತಾ ಇದೆ. ಯಾಕಂದ್ರೆ ತುಂಬಾನೇ ಇನ್ಫಾರ್ಮೇಶನ್ ನನಗೂ ಪರ್ಸನಲಿ ಸಿಕ್ತು, ಜೊತೆಗೆ ವೀಕ್ಷಕರಿಗೂ ಕೂಡ ತುಂಬಾನೇ ಒಂದು ಹೌದೌದು. ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದನ್ನ ಅವರು ಒಂದು ಮಟ್ಟಿಗೆ ಅವರ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇನ್ನೂ ತುಂಬಾ ಒಳ್ಳೇದು. ಇಷ್ಟೊಂದು ಇನ್ಫಾರ್ಮೇಶನ್ ನಮ್ಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ರಾಜೀವ್ ಅವರು ತೂಕ, ನಿದ್ದೆ ಮತ್ತು ವ್ಯಾಯಾಮ ಅನ್ನೋದು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಿಕ್ಕೆ, ಆರೋಗ್ಯವಂತರಾಗಿರೋದಿಕ್ಕೆ ಎಷ್ಟು ಮುಖ್ಯ, ಅತಿ ಆದ್ರೆ ಏನಾಗುತ್ತೆ, ಕಡಿಮೆ ಆದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿನೇ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.